ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, ಇವತ್ತು ಒಂದು ವಿಶೇಷವಾದಂಥ ಸಂಚಿಕೆಯನ್ನು ಮಾಡ್ತಾಯಿದ್ದೀನಿ. ಭಾಳ ವಿಶೇಷವಾದದ್ದು. ಬಹುಶಃ ನೀವು ಇದ್ರ ಬಗ್ಗೆ ಈ ಥರ ಒಂದು ವಿಷಯವನ್ನು ನೀವು ಎಲ್ಲೂ ಕೇಳಿಲ್ಲ ನೋಡಿಲ್ಲ ಅಂತ ನಾನು ಅನ್ಕೋತೀನಿ. ಭಾಳ ಇಂಪಾರ್ಟೆಂಟು, ಅಷ್ಟೇ ರಹಸ್ಯವಾದಂಥದ್ದು, ಭಾಳ ಫಲ ಕೊಡುವಂಥದ್ದು. ಏನಪ್ಪ ಅಂತಂದರೆ, ಕೆಲವರಿಗೆ ಎಷ್ಟೇ ಓದಿದ್ರು ಕೂಡ ಮರ್ತೋಗ್ತಾರೆ, ಪರೀಕ್ಷೆಯಲ್ಲಿ ಬರೆಯೋದಿಲ್ಲ, ಫೇಲ್ ಆಗಿಬಿಡ್ತಾರೆ. ಪಾಠ ಚೆನ್ನಾಗಿ ಮಾಡ್ತಾರೆ, ಸ್ಕೂಲು ಅಥವಾ ಕಾಲೇಜಲ್ಲಿ ಪಾಠ ಚೆನ್ನಾಗಿ ಮಾಡ್ತಾರೆ, ಇವನು ಮಾತ್ರ ಸರಿಯಾಗಿ ಓದಲ್ಲ, ಓದಿದ್ದು ತಲೆಗತ್ತಲ್ಲ, ಓದಿದ್ದು ನೆನ್ಪಿಟ್ಕೊಂಡಿಲ್ಲ ಅಂದರೆ ಮರ್ತೋಗ್ಬಿಟ್ಟು ಎಲ್ಲ ಫೇಲ್ ಆಗಿಬಿಡ್ತಾರೆ. ಇದು 100ರಲ್ಲಿ ಒಂದು 100 ಜನ ಹುಡುಗರು ನಿಲ್ಸಿದ್ರೆ ಅಲ್ಲಿಗೆ 80 ಜನಕ್ಕೆ ಈ ದೋಷ ಇರ್ತದೆ. ಇನ್ನು 20 ಜನಕ್ಕೆ ಈ ದೋಷ ಇರೋದಿಲ್ಲ. ವಿದ್ಯಾರ್ಥಿ ಒಂದು ಕಾಲೇಜ್ ಅಂತ ತೊಗೊಂಡ್ಮೇಲೆ ಅಲ್ಲಿ ಒಂದು 10% ಮಾತ್ರ ಓದೋ ಹುಡುಗರು ಓದಿದ್ದು ನೆನ್ಪಿಟ್ಕೊಂಡು ಚೆನ್ನಾಗಿ ಬಂದು ಫಸ್ಟ್ ಕ್ಲಾಸು, ಡಿಸ್ಟಿಂಕ್ಷನ್ನು, ರ್ಯಾಂಕ್ ಬರ್ತಾರೆ. ಇನ್ನು ಉಳಿದಿರೋಲ್ಲ ಮೀಡಿಯಮ್ ಪಾಸು ಇಲ್ಲ ಫೇಲು. ಯಾಕಾಗ್ಬೋದು ಇದು ಅನ್ನೋದಕ್ಕೆ ಭಾಳಷ್ಟು ರೀಸನ್ ಇದೆ. ಇದನ್ನು ನಾನು ಸುಮಾರು ಒಂದು 15 ವರ್ಷ ರಿಸರ್ಚ್ ಮಾಡಿದೆ. ನಂತರ ಭಾಳ ಜನ ಹುಡುಗರು ಬಂದರು, ಒಳ್ಳೆ ಮನೇಲಿ ವಾಸ ಮಾಡ್ತಾರೆ, ತಂದೆ ತಾಯಿ ಚೆನ್ನಾಗಿ ದುಡಿತಾರೆ, ಊಟಕ್ಕೆ ಕೊರತೆ ಇಲ್ಲ, ಬಟ್ಟೆ ಕೊರತೆ ಇಲ್ಲ, ದುಡ್ಡು ಕೊರತೆ ಇಲ್ಲ, ಆದರೆ ಪಾಸ್ ಆಗ್ತಿಲ್ಲ, ಫೇಲ್ ಆಗ್ತಾರೆ. ಏನಪ್ಪ ನಿಂಗೆ ಸಮಸ್ಯೆ ಅಂತ ಕೇಳಿದಾಗ ನಂಗೆ ಓದಿದ್ದೇ ನೆನ್ಪಿಟ್ಕೊಳ್ಳಲ್ಲ, ಎಷ್ಟು ಓದಿದ್ರು ತಲೆಗತ್ತಲ್ಲ, ಅರ್ಥವಾಗ್ತಿಲ್ಲ ನನಗೆ ಅಂತ. ಅರ್ಥ ಆದರೆ ತಾನೇ ನೆನ್ಪಿಟ್ಕೊಳ್ಳೋದು. ನೋಡಿ, ಇದೊಂದು ಸೂತ್ರ, ಇದೊಂದು ಸೀಕ್ರೆಟ್ ಫಾರ್ಮುಲಾ. ಏನು? ಓದಿದ್ದು ಅರ್ಥ ಆಗಲಿಲ್ಲ ಅಂದರೆ ತಲೆ ನೆನಪಿರಲ್ಲ. ಓದಿದ್ದು ಅರ್ಥ ಆಯಿತು ಅಂದರೆ ಎಷ್ಟು ಮುದುಕ ಆದಮೇಲೂ ಕೂಡ ನಾವು ಹೇಳ್ಬೋದು, ವಯಸ್ಸಾದ ಮೇಲೂ ಅದನ್ನು ರಿಕಲೆಕ್ಟ್ ಮಾಡ್ಬೋದು. ಆ ಲೆವೆಲಿಗೆ ಮೆಮೊರಿ ಇರ್ತದೆ. ಎಷ್ಟೋ ಜನಕ್ಕೆ ಇವಾಗ ಹೇಳಿದ್ದು ಮರ್ತು ಬಿಡ್ತಾರೆ. ಹೋಗ್ಬಿಟ್ಟು ಒಂದು 5 kg ಅಕ್ಕಿ, 1 ಲೀಟ್ರ್ ಹಾಲು, 1-2 kg ಈರುಳ್ಳಿ ತೊಗೊಂಬಾರಪ್ಪ ಅಂತ ಹೇಳ್ತಾಳೆ ಮಗನಿಗೆ ಅಮ್ಮ. ಸರಿ ಕೊಡಮ್ಮ, ಬ್ಯಾಗನ್ನು ತೊಗೊಂಡೋಗ್ತಾನೆ, ದುಡ್ಡು ತೊಗೊಂಡೋಗ್ತಾನೆ. ಎಷ್ಟು kg ಹೇಳಿದ್ರು, ಏನು ಹೇಳಿದ್ರು ಅವರು, ಏನೇನು ಹೇಳಿದ್ರು? ಮತ್ತೆ ಫೋನ್ ಮಾಡೋದು, ಅಮ್ಮ ನೀ ಏನು ಹೇಳ್ದೆ ಹೇಳಿ ತೊಗೊಂಬರೋಕ್ಕೆ? 5 kg ಅಕ್ಕಿ, 1 ಲೀಟ್ರ್ ಹಾಲು, 1-2 kg ಈರುಳ್ಳಿ ತೊಗೊಂಬಾರು ಅಂತಂದರೆ ಅಲ್ಲಿಂದ ಹೋಗಿ ಕೇಳ್ತಿದ್ಯಾ ಅಂತ. ಗೊತ್ತಾಯ್ತು ಅಂತೇಳಿ ಹೋಗ್ತಾನೆ, ಅಂಗಡಿಗೆ ಹೋಗ್ತಾನೆ. ಅಂಗಡಿ ಮುಂದೆ ಹೋಗ್ಬಿಟ್ಟು ಅವನು 5 kg ಅಕ್ಕಿ ಬದಲು 5 kg ಸಕ್ಕರೆ ತೊಗೋತಾನೆ. 2 ಲೀಟ್ರ್ ಹಾಲು ತೊಗೊಂಬಂದು 2 ಲೀಟ್ರ್ ಎಣ್ಣೆ ತೊಗೋತಾನೆ. ಈರುಳ್ಳಿ ಅವ್ರಿಗೆ ಪ್ರಿಯವಾದದ್ದು, ಅದಕ್ಕೆ ಈರುಳ್ಳಿ ಚೆನ್ನಾಗಿತ್ತು, ಒಳಗೋಯ್ತು, ಎತ್ಕೊಂಬಂದುಬಿಟ್ಟ. ಮನೆಗೆ ಬಂದು ನೋಡ್ತಾನೆ 5 kg ಸಕ್ಕರೆ, 2 ಲೀಟ್ರು ಹಾಲು ಬದಲು ಎಣ್ಣೆ, ಈರುಳ್ಳಿ ಇದೆ. ಇನ್ನು 2 ಐಟಮ್ ಯಾರು ಹೇಳಿರ್ತಾರಕ್ಕೆ? ನೀನೇ ಹೇಳ್ದಲ್ಲ. ಅಯ್ಯೋ ದಡ್ಡ, 5 kg ಅಕ್ಕಿ, 2 ಲೀಟ್ರು ಹಾಲು, ಎಣ್ಣೆ ಅಲ್ಲ. ಆಗ ಎಂಥ ದಡ್ಡಗೆ ಜನ್ಮ ಕೊಟ್ಟನಪ್ಪ, ಇವ್ನಿಗೆ ಹೇಳೋ ಬದಲು ನಾನೇ ಹೋಗ್ಬೋದಿತ್ತಲ್ಲ ಅಂಥೇಳಿ ಅವಳೇನು ಮಾಡ್ತಾಳೆ, 2 ಲೀಟ್ರು ಹಾಲು ಬದಲು ಎಣ್ಣೆ ತಂದಿದ್ದ, ಅಕ್ಕಿ ಬದಲು ಸಕ್ಕರೆ ತೊಗೊಂಡೋಗ್ಬಿಟ್ಟು ಆಕೆ ಒಂದು ಆಟೋ ಮಾಡ್ಕೊಂಡು ಅಷ್ಟು ದೂರ ಹೋಗಿ ಎಲ್ಲ ಕೊಟ್ಟು ದುಡ್ಡು ವೇಸ್ಟು, ಟೈಮ್ ವೇಸ್ಟು, ಎನರ್ಜಿ ವೇಸ್ಟು. ಅಂಥ ಮರು ಇದು ಒಂದು ಸನ್ನಿವೇಶ. ಮಗ ಫಸ್ಟ್ ಕ್ಲಾಸ್ ಬರಲಿ, MBBSಗೆ ಹಾಕೋಣ, ಕೋಟ್ಯಾಂತರ ರೂಪಾಯಿ ಆಸ್ತಿ ಇದೆ, ಮಗನ ಡಾಕ್ಟ್ರು ಮಾಡಬೇಕು ಅಂತ ತಂದೆ ತಾಯಿ ಭಾಳ ಸಂಕಲ್ಪ ಮಾಡಿದ್ದಾರೆ. ಮಗನ PUC ಓದ್ತಾ ಇದ್ದಾನೆ, PUCಗೆ ಒಳ್ಳೆ ಕಡೆ ಟ್ಯುಟೋರಿಯಲ್ಗೆ ಟ್ಯೂಷನ್ ಹಾಕಿದ್ದಾರೆ. ಕಾಲೇಜ್ ಪಾಠ ಸರಿಯಾಗಿ ಮಾಡ್ತಾರೋ ಏನೋ ಗೊತ್ತಿಲ್ಲ, ಟ್ಯೂಷನ್ ಮಾತ್ರ ಚೆನ್ನಾಗಿದೆ. ಅದೆಷ್ಟೋ 1000 ರೂಪಾಯಿ ಕೊಟ್ಟು PCMBಗೆ ಟ್ಯೂಷನ್ಗೆ ಹಾಕಿದ್ದಾರೆ. ಟ್ಯೂಷನ್ಗೆ ಹೋಗ್ತಾನೆ, ಡೈಲಿ ಹೋಗ್ತಾನೆ, ಪಾಠ ಕೇಳ್ತಾನೆ, ಮನೆ ಬರ್ತಾನೆ. ಬಂದ ತಕ್ಷಣ ತಿಂಡಿ, ಕಾಫಿ, ಕೋಡ್ಬಳೆ, ನಿಪ್ಪಿಟ್ಟೆಲ್ಲ ಕೊಡ್ತಾಳಮ್ಮ. ಮಗ ಅಲ್ವಾ, ಮುದ್ದಿನ ಮಗ, ಎಲ್ಲ ಆಗಿ ದ್ರಾಕ್ಷಿ, ಗೋಡಂಬಿ, ಖರ್ಜೂರ ಕೊಟ್ಟಾಯ್ತು, ಎಲ್ಲ ಆಯಿತು. ಕೂತ್ಕೊಂಡು ಓದ್ಕೋತಾನೆ, ಎಲ್ಲ ಆಯಿತು. ಅದೇನಪ್ಪ ಸೈನ್ ತೀಟಾ ಇಸ್ಕೊಟ್ಟು ಟ್ಯಾನ್ ತೀಟಾ ಕಾಸ್ ತೀಟಾ ಏನೋ ಇದು ನನಗೆ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಮ್ಯಾಥಮೆಟಿಕ್ಸು, CH3 + H2O+ ಏನೇನೋ. ನಂಗೆ ಎಷ್ಟು ನೆನ್ಪಿಟ್ಕೊಳ್ಳಿದ್ದನ್ನು
ನನಗೆ ಓದಿ ತಲೆನೋವು ಬಂದುಬಿಟ್ಟಿದೆ, ನನಗೆ ಏನೇ ಹೋದರೂ ಕಷ್ಟಪಟ್ಟು ಓದಿದ್ರು ಕೂಡ ತಲೆಯೊಳಗೆ ಹೋಗ್ತಿಲ್ವಲ್ಲ ಅಂತ ಅವನಿಗೆ ಡಾಕ್ಟ್ರ್ ಆಗೋಕ್ಕೆ ಇಷ್ಟ ಇಲ್ಲ. ಅವ್ರ ಅಪ್ಪಂಗೆ ಹಿಂಗೆ ಇಷ್ಟ ಡಾಕ್ಟ್ರ್ ಆಗೋಕ್ಕೆ. ಬಲವಂತಕ್ಕೆ ಸೇರಿಸ್ಬಿಟ್ಟಿದ್ದಾರೆ. ಬಲವಂತವಾಗಿ ತಲೆಗೆ ಹಾಕ್ಕೋಬೇಕೆಲ್ಲ, ಸೈನ್ ತೀಟ, ಟ್ಯಾನ್ ತೀಟ, ಕಾಸ್ ತೀಟ ಎಲ್ಲನೂ ಓದಿ ತಲೆಯೊಳಗೆ ಹಾಕ್ಕೋಬೇಕು. ಕಷ್ಟ ಆಗ್ತಿದೆ ಅವನಿಗೆ ಜಾಗನೇ ಇಲ್ಲ, ಸ್ಪೇಸ್ ಇಲ್ಲ ಮೆಮರಿ ಒಳಗಡೆ ಸ್ಟೋರ್ ಮಾಡಿ ಇಟ್ಕೊಳ್ಳೋಕ್ಕೆ. ಬೇರೆದೆಲ್ಲ ಆಸಕ್ತಿ ಇದೆ, ಆದರೆ ಅವ್ನು ಡಾಕ್ಟ್ರ್ ಆಗಬೇಕು. ಯಾರಿಗೆ? ಅಪ್ಪ ಅಮ್ಮ ಸಂಕಲ್ಪಕ್ಕೆ. ಮಗ ಏನೋ ಒಂದು ಆಸೆ ಇದೆ. ಓದಿ ಕಣ್ಣೆಲ್ಲ ಒಳಗೋಗಿ ಬಿಳಿ ಕೂದಲು ಬಂದು ಎಲ್ಲ ನಿಶಕ್ತಿ ಆಯ್ತು. ಎಕ್ಸಾಮಲ್ಲಿ ಫೇಲು. ದೊಡ್ಡ ಶ್ರೀಮಂತರ ಮಗ, ಟ್ಯೂಷನ್ಗೆ ಹಾಕಿದ್ದಾರೆ, ಒಳ್ಳೆ ಕಾಲೇಜ್ಗಳಿದೆ, ಕಾರಲ್ಲಿ ಕರ್ಕೊಂಬರ್ತಾರೆ, ಎಲ್ಲ ಅದೇ ಫೇಲು. PUC 2 ಸಬ್ಜೆಕ್ಟ್ ಎಲ್ಲ 3 ಸಬ್ಜೆಕ್ಟ್ ಫೇಲು. ನಡ್ಕೊಂಡೋಗಿ ಶೆಡ್ಡಲ್ಲಿ ವಾಸ ಮಾಡೋನು, ಲೈಟ್ ಇಲ್ಲ, ಊಟ ಇಲ್ಲ, ಎಂಥದಿಲ್ಲ, ಸಣ್ಣ ಒಂದೇ 10x20 ಮನೆಗಳು ವಾಸ ಮಾಡ್ತಾರೆ. ಅಂಥವನು ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ನು PUCನಲ್ಲಿ. ಈ ಕಾರು ಒಳ್ಳೆ ವಾಸ್ತು ಮನೇಲಿ ಇರೋನು, ಒಳ್ಳೆ ವಾಸ್ತು. ಅಪ್ಪ ಗೌರ್ಮೆಂಟ್ ಸರ್ಕಾರಿ ಕೆಲಸದಲ್ಲಿ ಒಳ್ಳೆ ಆಫೀಸರು. ಓದಿಲ್ಲ. ಯಾಕೆ ಅವನು ಓದಲಿಲ್ಲ? ಯಾಕೆ ಫೇಲ್ ಆಯಿತು? ತಲೆಗೆ ಹತ್ತಲ್ಲಪ್ಪ, ತಲೆ ಒಳಗೆ ಹೋಗಲ್ಲ, ನಂಗೆ ಅರ್ಥ ಆಗ್ತಿಲ್ಲ ಅನ್ನೂ ಬಿಟ್ಟಿಲ್ಲ. ಡಾಕ್ಟ್ರ್ ಆಗಬೇಕು ನೀನು. PUC ಮಾಡ್ಕೊಂಬಿಟ್ಟು ಅದು ಹೆಂಗೂ ಮಾಡಿ ಡಾಕ್ಟ್ರ್ ಮಾಡ್ತೀನಿ ನಾನು. ಯಾಕೆ? ಡೊನೇಷನ್ ಕೊಟ್ಟು ಸೇರಿಸ್ತಾರೆ. ಹೆಂಗೆ ಬೇಕಾದ್ರೂ ಸರ್ಟಿಫಿಕೇಟ್ ತೊಗೋಬೋದು. ಒಂದು ಸಲ ಪ್ರೊಫೆಷನಲ್ ಕೋರ್ಸ್ ಜಾಯ್ನ್ ಆಗಿಬಿಟ್ರೆ ಬೇಕಾದಷ್ಟು ರೂಟ್ ಇದೆ ಡಿಗ್ರಿ ತೊಗೊಳಕ್ಕೆ. ನೋಡಿ, ಇದು 2ನೇ ಕೇಸು. 3ನೇ ಕೇಸ್ ಏನಿದೆಪ್ಪ ಅಂತಂದರೆ, ಏನು ಚೆನ್ನಾಗಿ ಓದ್ತಾನೆ, ಇಂಟರ್ನಲ್ಸಲ್ಲಿ ಪಾಸ್, ಕ್ಲಾಸ್ ಎಕ್ಸಾಮ್ಸಲ್ಲಿ ಪಾಸ್, ಫೈನಲ್ ಎಕ್ಸಾಮಲ್ಲಿ ಫೇಲ್. ಇದೊಂಥರ ವೆರೈಟಿ ಹುಡುಗರಿ ಜಗತ್ತಿನಲ್ಲಿ. ನಾನು ನಿಮಗೆ ಡಿಫ್ರೆನ್ಸ್ ಹೇಳ್ತಾ ಇದ್ದೀನಿ. ವಿದ್ಯೆ ಅನ್ನೋದು ಎಲ್ರಿಗೂ ಒಂದೇ, ಆದರೆ ಆ ವಿದ್ಯೆ ಹೊಲಿಸ್ಕೊಳ್ಳೋ ರೀತಿ ಇದೆಲ್ಲ ಬೇರೆದಲ್ಲಿದೆ. ಇಂಟರ್ನಲ್ ಪಾಸು, ಎಲ್ಲ ಮಂತ್ಲಿ ಎಕ್ಸಾಮಲ್ಲಿ ಕಾಲೇಜಲ್ಲಿ ಕಂಡ್ರೆ ಅದರಲ್ಲೂ ಪಾಸು. ಮಗ ಪಾಸಾಗಿ ನೋಡಿ ಖುಷಿ ಪಡ್ತಾ ಇದ್ದಾರೆ. ನನ್ನ ಮಗ ಇನ್ನು ಫೈನಲ್ ಎಕ್ಸಾಮಲ್ಲಿ ಗ್ಯಾರಂಟಿ ಒಳ್ಳೆ ಮಾರ್ಕ್ಸ್ ತೊಗೋತಾನೆ, ನಮ್ಗೆ ಒಳ್ಳೆ ಹೆಸರು ಕೊಡ್ತಾನೆ, ಒಳ್ಳೆ ಕೋರ್ಸಿಗೆ ಸೇರಿಸ್ಬೋದು. ನಾವು ಯಾವುದೋ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದಾರೆ. ಇವನೇನೋ ಚೆನ್ನಾಗಿದೆ ಆಯ್ತಾರೆ ಫಾರಿನ್ ಕಂಟ್ರಿ ಹೋಗಿ ಕಳಿಸ್ಬಿಟ್ಟು ಅಲ್ಲೂ ಓದಿಸಿ ಡಿಗ್ರಿ ಮಾಡಿಸೋಣ ಅಂತ. ಅವನು ಸೆಕೆಂಡ್ PUCಗೆ ಫೇಲ್ ಆಗಿಬಿಟ್ಟ 3-4 ಸಬ್ಜೆಕ್ಟ್. ಎಲ್ರಿಗೂ ಆಶ್ಚರ್ಯ. ಅವ್ರಿಗಿಂತ ಅವ್ರ ಅಮ್ಮ ವಿಷ ಕೊಟ್ಟು ಸತ್ತೋಬೇಕು ಅನ್ನೋ ಲೆವೆಲ್ಗೆ ಹೊಟ್ಟೋಗಿಲ್ಲ. ಅಮ್ಮನೇ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಡಿಸೈಡ್ ಆಗಿತ್ತು ಮಗನಿಗಿಂತ. ಅಷ್ಟು ಅರ್ಜಲ್ಲಿದ್ದರು ತಂದೆ ತಾಯಿ. ಎಲ್ಲದಲ್ಲೂ ಪಾಸ್ ಆಗ್ತೀನಿ ನಾನು ಎಕ್ಸಾಮಲ್ಲಿ. ಇಷ್ಟೆಲ್ಲ ಓದಿರೋರಿಗೆ ಎಕ್ಸಾಮ್ ಯಾವ ಲೆಕ್ಕ ಅನ್ನೋದಲ್ಲಿತ್ತು. ಆದರೆ ಅಲ್ಲಿ ವಿಧಿನೇ ಬೇರೆ ಇದೆ. ಇದೆಲ್ಲ ನೋಡಿದಾಗ ಎಲ್ಲ ಫೆಸಿಲಿಟಿ ಕೊಡ್ತೀವಿ, ಓದ್ತಿಲ್ಲ. ಏನೂ ಫೆಸಿಲಿಟಿ ಇಲ್ಲ. ಲೈಟ್ ಇಲ್ಲ ಮನೇಲಿ, ಕತ್ಲೆ ಮೇಲೆ ಓದ್ತಾರೆ, ಸ್ಟ್ರೀಟ್ ಲ್ಯಾಂಪಲ್ಲಿ ಓದ್ತಾರೆ, ಒಂದೊತ್ತು ಊಟಕ್ಕಿಲ್ಲ, ಬಟ್ಟೆ ಇಲ್ಲ, ಒಂದು ಒಳ್ಳೆ ಫೀಸ್ ಕಟ್ಟೋಕ್ಕಾಗಲ್ಲ. ಗೌರ್ಮೆಂಟ್ಸ್ ಕಾಲೇಜಲ್ಲಿ ಓದ್ತಾರೆ, ಅವರೆಲ್ಲ ಚೆನ್ನಾಗಿ ಓದ್ತಾರೆ. ಇವನಿಗೆ ಎಲ್ಲ ಫೆಸಿಲಿಟಿಗೂ ಎಲ್ಲ ಕೊಟ್ಟು ಓದಿಸಿ ಕೊನೆ ಫೈನಲ್ ಎಕ್ಸಾಮ್ ಆಗಿಬಿಟ್ಟ ಅಂದರೆ ಏನಿರ್ಬೋದು? ಹಾಗೆ ಇದಕ್ಕೇನು ಸಮಸ್ಯೆ? ಒಂದು ಇಂಜೆಕ್ಷನ್ ಕೊಡೋಕ್ಕಾಗತ್ತಾ ರ್ಯಾಂಕ್ ಬರೋಗ್ಲಿ ಅಂತ? ಅಥವಾ ಒಂದು 5 ಮಾತು ದಿನ ಒಂದೊಂದು ಕೊಟ್ಬಿಟ್ಟು ಮಾತೆ ನುಗ್ಗಿಸ್ಬಿಟ್ಟು ಫಸ್ಟ್ ರ್ಯಾಂಕ್ ಬರೋ, ಸೆಕೆಂಡ್ ರ್ಯಾಂಕ್ ಬರೋ ಅನ್ನೋಕ್ಕಾಗತ್ತಾ? ಇಲ್ಲ ಅಥವಾ 1-2 ಕ್ಯಾಪ್ಸೂಲ್ ಕೊಡೋಕ್ಕಾಗತ್ತಾ? ಇಲ್ಲ 1-2 ಬಾಟ್ಲು ಸಿರಪ್ಪಲ್ಲಿ ಕುಡಿಸ್ಬಿಟ್ಟು ಓದೋ ಚೆನ್ನಾಗಿ ಕುಡಿಯೋ ಪಾಸಾಗ್ಬಿಡ್ತಿ ಅನ್ನೋಕ್ಕಾಗತ್ತಾ? ಇದೆಲ್ಲ ವಿಜ್ಞಾನಕ್ಕೆ ಮೀರಿದ್ದು, ಬಿಯಾಂಡ್ ದಿ ಸೈನ್ಸ್. ಈ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ಭಾಳಷ್ಟು ನಾನು ಎಪಿಸೋಡ್ ಮಾಡಿದ್ದೀನಿ ಈಗಾಗಲೇ. ಅದೆಲ್ಲ ನಮ್ಮ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಆದರೂ ಒಂದೊಂದು ವಿಶೇಷವಾದಂಥ ಒಂದು ಎಪಿಸೋಡ್ ಇದು. ನಾನು ಆಗಲೇ ಪ್ರಾರಂಭದಲ್ಲೇ ಹೇಳಿದೆ, ಕೆಲವರಿಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆಗಳಿರ್ತದೆ, ಡಿಸ್ಟರ್ಬೆನ್ಸ್ ಇರ್ತದೆ. ನಾಳೆ ಫಿಸಿಕ್ಸ್ ಎಕ್ಸಾಮು ಕಾಲೇಜಿಂದ ಮುಗಿಸ್ಕೊಂಬರ್ತಿದ್ದಾನೆ, ಯಾವನು ಆಟೋದಲ್ಲಿ ಬೀಳಿಸ್ಬಿಟ್ಟ ಅಂತ ಬಿದ್ದ ಗಾಡೀಲಿ, ಅವನು ಗಾಡಿಗೂ ಪೆಟ್ಟಾಯಿತು, ಅವನಿಗೂ ಪೆಟ್ಟಾಯಿತು. ಡಾಕ್ಟ್ರ್ ಹೇಳಿದು 1 ತಿಂಗಳು ಬೆಡ್ ರಿಡನ್ ಅಂತ. ಇನ್ನೆಲ್ಲ ಎಕ್ಸಾಮು ಹೋಗೋಕ್ಕಾಗಿಲ್ಲ. ಒಂದು ಎಕ್ಸಾಮ್ ಬರ್ದ, ಇನ್ನೆಲ್ಲ ಎಕ್ಸಾಮ್ ಹೋಗೋಕ್ಕಾಗಿಲ್ಲ, ಯಾಕಂದ್ರೆ ಅಡ್ಮಿಟ್ ಆದ. ವಿದ್ಯಾಭ್ಯಾಸದಲ್ಲಿ ಅಡೆತಡೆ, ಆಕ್ಸಿಡೆಂಟ್ ಮೂಲಕ ಅಡೆತಡೆ ಆಯಿತು. ವಿದ್ಯಾಭ್ಯಾಸ ಭಂಗ, ವಿದ್ಯಾಭಂಗ ಆಯಿತು. ಇನ್ನೊಂದು ಹುಡುಗಿ ಎಕ್ಸಾಮ್ಗೆ ಹೋಗಬೇಕು, ನಾಳೆ ಬೆಳಗ್ಗೆ ಎಕ್ಸಾಮು. ಓದಿ ಹೀಟ್ ಆಯಿತೋ ಬಾಡಿ, ಅಥವಾ ಓದಿ ಏನಾದ್ರು ಮೈಂಡಲ್ಲಿ ಏನಾದ್ರು ಕೆಮಿಕಲ್ ರಿಯಾಕ್ಷನ್ ಇಂಬ್ಯಾಲೆನ್ಸ್ ಆಯಿತೋ, ಅಥವಾ ಓದಿ ನರ್ವಸ್ ಆಗಿಬಿಟ್ಟು ಏನಾದ್ರು ಸೈಕಲಾಜಿಕಲ್ ಫೀಲಿಂಗ್ ಏನೋ ಆಯಿತೋ, ಅವಳು ಎಕ್ಸಾಮಿನೇಷನ್ಗೆ ಹೋಗಿ ಕೂತ್ಕೊಂಡಲೇ ಇದಕ್ಕಿದ್ದಾಗೆ ಹಾಗೆ ಮೂರ್ಛೆ ಹೋಗ್ಬಿಟ್ಲಂತೆ. ಅವ್ರ ಅಮ್ಮಂಗೆ ಪಿಡಿಸಿಲ್ಲ, ಅಪ್ಪಂಗೆ ಪಿಡಿಸಿಲ್ಲ, ಎಕ್ಸಾಮ್ನೆಲ್ಲೋ ಬಿದ್ಲು, ಪಿಡ್ಸ್ ಬಂದುಬಿಟ್ಟಿದೆ. ಅವರು ನೀನು ಎಕ್ಸಾಮ್ ಬರೀಬೇಡಮ್ಮ, ಬದುಕಿರೋ ನೀನು ಇನ್ನೊಂದಷ್ಟು ಬರಿಬೋದು ಹೋಗು ಅಂತ ಆಟೋ ಮಾಡಿಸಿ ಅವ್ರು ಫೋನ್ ಮಾಡಿಸ್ಬಿಟ್ಟು ಕರೆಸ್ಬಿಟ್ಟು ಮನೆಗೆ ಕಳಿಸಿದರೆ, ಮನೇಲಿ ಎಲ್ರಿಗೂ ಶಾಕು. ನಮ್ಗೆ ಯಾರಿಗೂ ಪಿಡ್ಸಿಲ್ಲ, ಇವಳಿಗೆ ಹೆಂಗೆ ಬಂದು ಪಿಡ್ಸು? ಬಾಯಲ್ಲೆಲ್ಲ ಜೋಲ್ ಬಂದುಬಿಟ್ಟಿದೆ, ನಾಲ್ಗೆ ಕಚ್ಕೊಂಡ್ಬಿಟ್ಟಿದೆ, ರಕ್ತ ಬರ್ತಿದೆ. ಯಾಕಿದು? ನಾನು ಕೇಳಿದ್ರು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿದೆ, ನರ್ವಸ್ಸು, ಗಾಬರಿ ಎಕ್ಸಾಮ್ದು. ಫೇಲ್ ಆಗಿಬಿಟ್ರೆ ಅಮ್ಮ ಬೈತಾಳೆ, ಫೇಲ್ ಆದರೆ ಅಪ್ಪ ಬೈತಾನೆ ಅಂತ ಭಯದಲ್ಲಿರ್ಬೋದು, ಅಥವಾ ಓದಿ ನರ ವೀಕ್ ಆಗಿರ್ಬೋದು, ಅದು ಓದಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗಿರ್ಬೋದು.
ಸೆಕ್ರೆಷನ್ ಆಗ್ತಿಲ್ಲ, ಸೈಕಲಾಜಿಕಲ್ ಫೀಲಿಂಗ್, ಎಮೋಷನಲ್ ಡಿಸಾರ್ಡರ್ನೆಸ್, ಆಕ್ಸೈಟಿ ಡಿಸಾರ್ಡರ್ಸ್, ಇದೆಲ್ಲ ಕೌಂಟ್ ಆಗಿದೆ ಅಲ್ಲಿ. ಇದೊಂದು ಕೇಸ್ ನೋಡಿ. ವಿದ್ಯಾಭ್ಯಾಸಕ್ಕೆ ಸ್ಟಾಪ್ ಆಗೋಕ್ಕೆ ಆಕ್ಸಿಡೆಂಟಾಗಿ ಅಡ್ಮಿಟ್ ಆದ ಹುಡುಗಿ ಮೂರ್ಛೆ ರೋಗ ಬಂದು ಎಕ್ಸಾಮಿನೇಷನ್ ಅಲ್ಲಿ ಬಂದು ಮನೆಗೆ ಬಂದು ಬಂದು ಡಾಕ್ಟರ್ ನಿಮಾನ್ಸ್ ಕರ್ಕೊಂಡು ತೋರಿಸಿ 3 ವರ್ಷ ಕಂಟಿನ್ಯೂಸ್ ಆಗಿ ಔಷಧಿ ತೊಗೋಬೇಕು ಅಂತ ಬರ್ಕೊಟ್ರು. ಯಾಕಂದರೆ ಪಿಡ್ಸ್ ಅಂತ ಗೊತ್ತಾಯ್ತದ. ಆಮೇಲೆ MRI ಸ್ಕ್ಯಾನು, CT ಸ್ಕ್ಯಾನ್ ಮಾಡಿದ್ಮೇಲೆ ಇನ್ನೇನು MBBS ಮುಗಿಸ್ಬೇಕು, 2nd ಇಯರ್ ಹೋಗಿದ್ದಾನೆ, 3rd ಇಯರ್ಗೆ ಹೋಗಬೇಕು. ಹೋಗ್ತಿದ್ದಾಗೆ ಅದೇನಾಯ್ತು ಏನೋ, ಅವನು ಯಾವಳ ಹುಡುಗಿ ಲವ್ ಮಾಡಿಬಿಟ್ಟು ಊರೇ ಬಿಟ್ಬಿಟ್ಟು MBBS ಡಿಸ್ಕಂಟಿನ್ಯೂ. ಯಾಕೆ? ಲವ್. ವಿದ್ಯಾಭ್ಯಾಸಕ್ಕೆ ಲವ್ ಕೂಡ ಒಂದು ಅಡ್ಡಿ ಬಂತು. ಆಕ್ಸಿಡೆಂಟ್ ಅಡ್ಡಿ ಆಯಿತು. ರೋಗ ಬಾಧೆಯಿಂದ ವಿದ್ಯಾಭ್ಯಾಸ ಸ್ಟಾಪ್ ಆಯಿತು. ಲವ್ ಅನ್ನೋ ಒಂದು ರೀತಿಯಲ್ಲಿ ವಿದ್ಯಾಭ್ಯಾಸ ಸ್ಟಾಪ್ ಆಯಿತು. ಇನ್ನೊಂದು ಕೇಸು ನೋಡಿ, ಅಡೆತಡೆಗಳು ಹೇಗೆ ಬರ್ತದೆ. ಇನ್ನೇನು ಎಕ್ಸಾಮಿನೇಷನ್ಗೆ ಬರಿಬೇಕು, ನಾಳೆ 9 to 12 ಎಕ್ಸಾಮು. ಹಿಂದೂ ದಿನ ಅಪ್ಪನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋಗ್ಬಿಟ್ಟ. ಮಗ ಎಕ್ಸಾಮ್ ನಾಳೆ ಬರೀಬೇಕು, ಅಪ್ಪ ಹಾರ್ಟ್ ಅಟ್ಯಾಕ್ ಸತ್ತೋಗ್ಬಿಟ್ಟ, ಕಾರ್ಡಿಯಾಕ್ ಅರೆಸ್ಟ್. ಆದರೆ ಮಗ ಎಕ್ಸಾಮ್ ಬರೆಯೋಕ್ಕಾಗತ್ತಾ? ಮಗನೇ ಕರ್ಮ ಮಾಡಬೇಕು. ಸಂಜೆ ಸತ್ತೋದ, ನಾಳೆ ಬೆಳಗ್ಗೆ ಎಕ್ಸಾಮು, ನಾಳೆ 12 9 to 12 9 ರಿಂದ 12 3 hours ಎಕ್ಸಾಮಿನೇಷನ್ ಇದೆ. ಇಲ್ಲಿ ರಾತ್ರಿ ಸತ್ತೋದ, ನಾಳೆ ಬೆಳಗ್ಗೆ ಶವ ಸಂಸ್ಕಾರ ಮಾಡ್ತಾನೋ ಎಕ್ಸಾಮ್ ಹೋಗಿ ಬರೀತಾನೋ. ನೋಡಿ, ಅಪ್ಪನ ಸಾವು ಮಗನ ವಿದ್ಯಾಭ್ಯಾಸಕ್ಕೆ ಅಡೆತಡೆ. ಇದಕ್ಕೆ ಯಾವ್ದಾದ್ರು ಒಂದು ಇಂಜೆಕ್ಷನ್ ಟಾನಿಕ್ಕು ಮಾತ್ರ ಇದೆಯಾ? ಇಲ್ಲ. ಇದ್ರೆ ಹೇಳಿ, ನನಗೂ ಗೊತ್ತಾಗಲಿ. ಇದನ್ನು ನಾನು ಸುಮಾರು 48 ವರ್ಷದಿಂದ ನಾನು ವಿದ್ಯಾರ್ಥಿಗಳ ಜೀವನದಲ್ಲಿ ಆಗೋಗುಗಳನ್ನು ನೋಡಿ, ಅಡೆತಡೆಗಳನ್ನು ಯಾಕೆ ಆಗ್ತಿದೆ, ಯಾಕೆ ಓದಿದ ತಲೆ ಒಳಗೆ ಹೋಗ್ತಿಲ್ಲ, ಯಾಕೆ ಮೆಮೊರಿ ಒಳಗೆ ಡೌನ್ಲೋಡ್ ಆಗ್ತಿಲ್ಲ, ಅದನ್ನು ನಾವು ಯಾಕೆ ಎಕ್ಸಾಮಿನೇಷನಲ್ಲಿ ಒಂದೊಂದಾಗಿ ಆ ಪ್ರಶ್ನೆ ನೋಡಿಕೊಂಡು ನಾನು ಓದಿದ್ದೆಲ್ಲ ಡೌನ್ಲೋಡ್ ಮಾಡ್ಕೊಂಡು ಬರೀಬೇಕು. ಆ ಲೆವೆಲ್ ಎಬಿಲಿಟಿ, ಕೇಪಬಿಲಿಟಿ ಮತ್ತು ಆ ಒಂದು ಫ್ಲೆಕ್ಸಿಬಿಲಿಟಿ ಇನ್ ರೀಡಿಂಗ್ನಲ್ಲಿ ಇಲ್ಲ. ಯಾಕೆ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಜನ ಜಾತಕ ತೊಗೊಂಡೋಗಿ ಅಲ್ಲಿ ಇಲ್ಲಿ ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ದಾರೆ, ತೋರಿಸ್ಬಿಟ್ಟು ಜಾತಕ ತೋರಿಸಿ ಅದು ಮಾಡಿ, ಇದು ಗುರು ಹೋಮ ಮಾಡಿ, ಗುರು ಶಾಂತಿ ಮಾಡಿ. ಯಾಕೆಂದರೆ ವಿದ್ಯಾಭ್ಯಾಸಕ್ಕೆ ಅಧಿಪತಿ ಗುರುಗ್ರಹ. ಬುಧ ಚೆನ್ನಾಗಿದ್ದಾನೆ, ಬುದ್ಧಿ ಇರೋದಿಲ್ಲ, ಅವ್ರು ಓದೋಕ್ಕೆ ಹೋಗ್ತಿರೋದು. ಬುದ್ಧಿ ಇಲ್ಲ, ಅವರೆಲ್ಲ ಕಾಲೇಜಿಗೆ ಹೋಗ್ತಿದ್ರು, ಸ್ಕೂಲ್ಗೆ ಹೋಗ್ತಿದ್ರು. ಬುಧ ಚೆನ್ನಾಗಿದ್ದಾನೆ, ಗುರು ಚೆನ್ನಾಗಿಲ್ಲ, ಗುರು ದೋಷ, ಗುರು ಶಾಪ ಇವೆಲ್ಲ ಬಂದಿದೆ. ಅಯ್ಯೋ, ಅಷ್ಟು ಕೋಟ್ಯಾಂತರ ರೂಪಾಯಿ ಮೇಲೆ ಇರೋ ಹುಡುಗರಿಗೆ PUC ಫೇಲಾ? ಅಯ್ಯೋ, ನಮ್ಮ ಮನೇಲಿ ಒಂದು ಅಡಿ ಜಾಗ ಇಲ್ಲ, ಒಂದು ಕುಂಟೆ ಜಮೀನು ಇಲ್ಲ, ಸ್ವಂತ ಮನೆ ಇಲ್ಲ, ನಾವು ಸಣ್ಣ ಶೆಡ್ಡಲ್ಲಿದ್ದೀವಿ, ನಮ್ಮ ಮಗ IAS, ನಮ್ಮ ಮಗ ಇಂಜಿನಿಯರು, ನಮ್ಮ ಮಗ ಡಾಕ್ಟ್ರ್ ಅಂತಾರೆ. ಇವ್ನು ಕೋಟ್ಯಾಧಿಪತಿ ಆಸ್ತಿ, ತಿನ್ನೋಕ್ಕೆ ಕಮ್ಮಿ ಇಲ್ಲ, ತೊಡ್ಕೊಳ್ಳೋಕ್ಕೆ ಕಮ್ಮಿ ಇಲ್ಲ, ಮನೆಗೆ ಇರಲ್ಲ ಅನ್ನೋಂಗಿಲ್ಲ, ಕಾರು ಕೂಟ್ರು ಎಲ್ಲ ಇದೆ, ವಿದ್ಯೆ ಇಲ್ಲ. ನೋಡಿ, ಎಕ್ಸಾಮ್ಗೆ ಹೋಗುವಾಗಲೇ ಅಪ್ಪನ ಸಾವು. ಇನ್ನೊಂದು ಕೇಸ್ ನನ್ನ ಹತ್ರ ಬಂದಿತ್ತು ಈಗ ಒಂದು 4 ವರ್ಷದ ಹಿಂದೆ. ಎಕ್ಸಾಮಿನೇಷನ್ ಹಾಲಲ್ಲಿ 9 ಗಂಟೆಗೆ ಹೋಗಿ ಕೂತು ಎಕ್ಸಾಮ್ ಬರಿತಾ ಇದ್ದಾನೆ. ಇನ್ನು 2 ಅವರ್ದು ಎಕ್ಸಾಮ್ ಮುಗಿಯೋಕ್ಕೆ 1 ಅವರ್ ಕಂಪ್ಲೀಟ್ ಮಾಡಿದ್ದಾನೆ. ಅಲ್ಲಿ ಫೋನ್ ಬಂತು. ಯಾರಿಗೆ? ಅವನ ಫ್ರೆಂಡ್ಗೆ. ಎಕ್ಸಾಮ್ ಬರೀತಿದ್ದಾನೆ ಇವನು. ಅವನ ಫ್ರೆಂಡಿಗೆ ಬಂತು, ನೋಡಪ್ಪ, ನಿಮ್ಮ ಫ್ರೆಂಡ್ ತಾಯಿನ ಸೀರಿಯಸ್ ಆಗಿಬಿಟ್ಟಿದೆ, ಮೆಟ್ಲತ್ತು ಬಿದ್ದುಬಿಟ್ಟಿದ್ದಾರೆ, ಬಿದ್ದು ಇಲ್ಲಿ ಡ್ಯಾಮೇಜ್ ಆಗಿ ರಕ್ತ ಬರ್ತಿದೆ, ಮನೆ ಕೆಲಸದಾಳು ನೋಡಿದ್ಲು, ಅಕ್ಕಪಕ್ಕದವ್ರು ಕೂಕೊಂಡ್ಮೇಲೆ ಅವ್ರು ಬಂದು ಅವ್ರನ್ನ ತೊಗೊಂಡು ಅಡ್ಮಿಟ್ ಮಾಡಿದ್ದಾರೆ, ಅವನಿಗೆ ಎಕ್ಸಾಮ್ ಆದಮೇಲೆ ಹೇಳು, ಈಗಲೇ ಹೇಳೋಕ್ಕೋಬೇಡ ಅಂಥೇಳಿ. ಸರಿ ಅಂದ್ಬಿಟ್ಟು ಲಾಸ್ಟ್ 12 ಗಂಟೆಗೆ ಮುಗಿಯೋವರೆಗೂ ವೆಯ್ಟ್ ಮಾಡ್ತಿದ್ದಾನೆ. ಅವನು ಹೊರಗೆ ಬಂದ, ಪೇಪರ್ ಚೆನ್ನಾಗಿ ಬರ್ದೀನಿ, ಇವತ್ತು ಒಳ್ಳೆ ಕ್ವಶನ್ ಕೇಳಿದ್ರು, ನಾನು ಓದಿದ್ದೆಲ್ಲ ಬಂದಿತ್ತು ಅಂತೇಳಿ ಹೇಳಿದ್ಮೇಲೆ ಬಾರಪ್ಪ ಇಲ್ಲಿ ನಿಮ್ಮಮ್ಮ ಬಿದ್ದು ಹಿಂಗೆ ಆಗೋಗಿದೆ ಅಂದ ತಕ್ಷಣ ಅವನು ಶಾಕ್ ಆಗಿಬಿಟ್ಟ. ಅಯ್ಯೋ ನಮ್ಮಮ್ಮ. ಸರಿ ತಟ್ಟಂತೋದ್ರೆ ಅವರಮ್ಮನಿಗೆ ಅಲ್ಲಿ ಆಪ್ರೇಷನ್ ಥಿಯೇಟರ್ ತೊಗೊಂಡೋಗಿದ್ದಾರೆ. ನೋಡಿ, ಅವನು ಅಲ್ಲೇ ಮೂರ್ಛೆ ಹೋಗ್ಬಿಟ್ಟ ಅಮ್ಮನ ನೋಡಿ. ಅವನಿಗೆ ಮೇಲೆ ಹೇಳೋಕ್ಕೆ 1 ವಾರ ಆಯಿತು. ಆಗಲೇ 2 ಪೇಪರ್ ಮುಂದೊಟ್ಟೋಯ್ತು. ಅವನು ಎದ್ದು ಹಾಸ್ಪಿಟಲ್ ಡಿಸ್ಚಾರ್ಜ್ವರೆಗೆ 2 ಸಬ್ಜೆಕ್ಟ್ ಆಗಲೇ ಎಕ್ಸಾಮ್ ಮುಗಿದೋಗಿದೆ. ನೋಡಿ, ಅಮ್ಮ ಬಿದ್ದಲು, ಅಮ್ಮನ ನೋಡಿ ಅವನಿಗೆ ವಿದ್ಯಾಭ್ಯಾಸ ಕುಂಠಿತ. ಇದೇ ಸೂಕ್ಷ್ಮ ನೋಡಿ, ಗುರು ಎಲ್ಲಿ ತೊಂದರೆ ಕೊಡ್ತಾ ಇದ್ದಾನೆ ಅಂಥೇಳಿ. ಅದರಿಂದ ಎಷ್ಟೇ ಕೋಟಿಯಿಂದ ಮೆರಿತೀವಿ, ರೂಪ ಇದೆ, ಯೌವನ ಇದೆ, ದುಡ್ಡಿದೆ, ಎಲ್ಲ ಮೆರಿತೀವಿ. ಎಲ್ಲೋ ಒಂದು ಕಡೆ ಬಾಂಬ್ ಇಡ್ತಾನೆ ಗುರು. ಇಷ್ಟೆಲ್ಲ ನೋಡಿದಾಗ ಏನಿರ್ಬೋದು ಇವರಲ್ಲಿ, ಈ ಜಾತಕದಲ್ಲಿ ಏನು ದೋಷ ಇದೆ, ಯಾಕೆ ಹಿಂಗೆ ವಿದ್ಯಾಭ್ಯಾಸದಲ್ಲಿ ಅಡೆತಡೆ, ಸಾವು ಬಂತು, ಆಕ್ಸಿಡೆಂಟ್ ಬಂತು, ಮೂರ್ಛೆ ಹೋದ್ಲು, ಏನೆಲ್ಲ ಕಾಯಿಲೆಯಿಂದ ಎಕ್ಸಾಮ್ಗೆ ಹೋಗಿಲ್ಲ, ಆಕ್ಸಿಡೆಂಟಿಂದ ಹೋಗಿಲ್ಲ, ಮನೇಲಿ ಸಾವಾಯಿತು ಅಂತ ಎಕ್ಸಾಮ್ ಮಾಡೋಕ್ಕೆ, ವಿದ್ಯಾಭ್ಯಾಸ ಮುಂದುವರ್ಸೋಕ್ಕಾಗಿಲ್ಲ, 1 ವರ್ಷ ವೇಸ್ಟು. ಅದೇ ಕೊರಗು ಹೋಯ್ತಲ್ಲ 1 ವರ್ಷ ಅಂತೇಳಿ ಅವ್ರಿಗೆ ಅದೇ ಸೈಕಲಾಜಿಕಲ್ ಡಿಪ್ರೆಷನ್.
ಹುಚ್ಚು ಸಮಿ ಹಾರ್ಮೋನ್ಸ್ ಎಲ್ಲ ಇಂಬ್ಯಾಲೆನ್ಸ್ ಆಯಿತು. ಯಾವಾಗ ಹಾರ್ಮೋನ್ಸ್ ಗಾಬರಿ ಆಯಿತು, ಚಿಂತೆ ಆಯಿತು, ಹಾರ್ಮೋನ್ ಇಂಬ್ಯಾಲೆನ್ಸ್ ಆದ ತಕ್ಷಣ ಅತಿ ಮರುವು ತಲೆ ಒಳಗೆ ಹೋಗಲ್ಲ, ವಿಪರೀತ ಮರುವು ತಲೆ ಹೇಳಿದ ಅರ್ಥವಾಗಲ್ಲ, ಓದಿದ ಅರ್ಥವಾಗಲ್ಲ. ಯಾಕೆಂದರೆ ಟೆನ್ಷನ್ನೇ ನಮಗೆ ದೊಡ್ಡ ವೈರಿ. ಇವರೆಲ್ಲ ಜಾತಕ ನೋಡಿದಾಗ ಒಂದೇ ಒಂದು ವಿಷಯ ಗೊತ್ತಾಯಿತು. ಸುತ್ತಿ ಬಳಸಿ ನೋಡಿದ್ರೆ ಗುರುಶಾಪ, ಗುರುದ್ರೋಹ, ಸಾಧು ಸಂತ ಮುನಿ ಜಂಗಮರ ಶಾಪ, ಇದಿಷ್ಟಿದೆ ನೋಡಿ. ಇದ್ರ ಜೊತೆಗೆ ಅವನೇನು ಮಹಾ ಓದಿದ್ದಾನೆ, ಓದಿಲ್ಲ, ಅವನಿಗೇನು ಗೊತ್ತು, ಅವನು ಓದಿದೆಲ್ಲ ವೇಸ್ಟು ಅಂತ ಪರಿಹಾಸ್ಯ ಮಾಡಿದರೆ ಆ ದೋಷ ಜಾತಕದಲ್ಲಿದ್ದರೆ ಈ ಥರದ್ದೆಲ್ಲ ಪಾಸಾಗಬೇಕಾಗತ್ತೆ. ಎಕ್ಸಾಮಲ್ಲಿ ಪಾಸಾಗೋದು ಬಿಡ್ತು ಅದು ಬೇರೆ ಪ್ರಶ್ನೆ, ಕರ್ಮ ಮಾತ್ರ ದಾಟ್ಕೊಂಡು ಹೋಗುತ್ತೆ. ಗುರು ಬಗ್ಗೆ ಇವ್ನಿಗೇನು ರೀ ಗೊತ್ತು, ಇವನು ಯಾವ ಸೀಮೆ ಗುರು ರೀ, ಇವನು ಎಂಥವ್ನು ರೀ, ಇವನು ಯಾವ ಮೇಷ್ಟ್ರು, ಯಾವ ಲೆಕ್ಚರ್ ರೀ, ಇವನು ಏನು ರೀ, ಅವನಿಗೆ ಪಾಠ ಬರಲ್ಲ, ಅವನಿಗೆ ಗೊತ್ತಿಲ್ಲ. ಒಂದು ಸಲ ಮನಸ್ಸಲ್ಲಿ ಅಂದ್ಕೊಂಡ್ರೆ ಸಾಕು, ಒಂದೇ ಒಂದು ಸಲ ಅಂದ್ಕೊಂಡ್ರೆ ಸಾಕು, ಗುರುನಿಂದನ ಅವಹೇಳನ ಕೊಟ್ಟಾಯಿತು ಜಾತಕ. ಗುರು ಅಸ್ತನಾದ, ಗುರು ನೀಚನಾದ, ಗುರು ಜೊತೆಗೆ ಪಾಪಗ್ರಹ ಶನಿ ಬಂದ, ಆಕ್ಸಿಡೆಂಟ್ ಮಾಡಿಸ್ದ, ಗುರು ಜೊತೆಗೆ ಈ ಕುಜ ಬಂದ, ಮೂರ್ಛೆ ರೋಗ ಬಂತು. ಗುರುನ ಹೀಯಾಳಿಸೋ ಜೊತೆಗೆ ಮನನಿಂದನೆ ಮಾಡೋದು, ಅಪಪ್ರಚಾರ ಮಾಡೋದು, ಇದೆಲ್ಲ ಮಾಡಿದಾಗ ಅವನಿಗೆ ನೆಕ್ಸ್ಟ್ ಬರ್ತವರೆಗೂ ಅಲ್ಲ, ಇನ್ಯಾವ ಜನ್ಮಕ್ಕೂ ವಿದ್ಯೆ ಇಲ್ಲ. ಇವನಿಗೇನು ಓದಿದ್ನೋ ಅಷ್ಟೇ, ಇನ್ನು ಮುಂದಕ್ಕೆ ಸಾಧ್ಯನೇ ಇಲ್ಲ. ಇದೆಲ್ಲ ಜನ್ಮ ಮಾಡಿರ್ತೀವಿ ಅಥವಾ ಈ ಜನ್ಮದಲ್ಲಿ ಮಾಡಿರ್ತೀವಿ, ಅದು ದೋಷ ಪಟ್ಟಂತ ಕೊಡುತ್ತೆ. ಇದು ಲಾ ಆಫ್ ಅಟ್ರಾಕ್ಷನ್, ಲಾ ಆಫ್ ವೈಬ್ರೇಷನ್. ಕೊನೆಗೆ ಅವನು ಎಷ್ಟೇ ಶ್ರೀಮಂತಿಕೆ ಇದ್ದರೂ ಕೂಡ ಶೆಡ್ಡಲ್ಲಿ ಗುಡಿಸ್ದಲ್ಲಿ ಹಳ್ಳಿ ಹುಡುಗರೆಲ್ಲ ಡಿಗ್ರಿ ಮಾಡಿಕೊಂಡು ಪ್ರೊಫೆಸರ್ಸು HOD IAS IPS ಆದರೆ ಈ ಕೋಟಿಗಟ್ಟಲೆ ಇದ್ರೂ ಕೂಡ ಅವನು ಹಂಗೇ ಇರ್ತಾನೆ. ಅದು ಗುರುಶಾಪ. ಗುರು ಜೊತೆಗೆ ಶನಿ ಇದ್ದಾಗ ಅಂಗವಿಕಲತೆ ಬರ್ತದೆ, ಆಕ್ಸಿಡೆಂಟ್ ಮಾಡ್ತಾನೆ, ಸ್ಟಿಚ್ ಹಾಕಿಸ್ತಾನೆ, ಮೂರ್ಛೆ ರೋಗ ಬಂತು. ಆಮೇಲೆ ಗುರು ಜೊತೆಗೆ ಅಪ್ಪಿತಪ್ಪೇನಾದ್ರು ರಾಹು ಇದ್ದರೆ ಸೈಕಿಕ್ ಆಗ್ತಾರೆ, ಮೆಂಟಲ್ ಅಂತಾರೆ ನೋಡಿ ಅದು. ಗುರು ಜೊತೆಗೆ ಕೇತು ಆದರೆ ಭಯ ದುಗುಡ ಏನೋ ಬಂದ್ಬಿಡ್ತದೆ, ನರ್ವಸ್ ಆಗ್ತಾರೆ. ಸನ್ಯಾಸಿನ ಅವಹೇಳನ ಮಾಡಿದ್ದ, ಸಾಧು ಸಂತರನ್ನು ಅಪಹಾಸ್ಯ ಮಾಡಿದ್ದ, ಗುರುಗೆ ಹೀನಮಾನಾಗಿ ಬೈದಿದ್ದ, ಗುರು ಬಗ್ಗೆ ಕೆಟ್ಟ ಮಾತಾಡಿದ, ಗುರುನ ಕೆಟ್ಟ ಮನಸ್ಸಲ್ಲಿ ಮನನಿಂದನಾರ್ಥಂ ಗುರು ಪಾಪಂ, ಮನಸ್ಸಲ್ಲಿ ನಿಂದನೆ ಮಾಡಿದ್ರೆ ಅದು ಪಾಪಕ್ಕೆ ಗುರಿ ಆಗ್ತದೆ. ನೀನು ಬಾಯ್ಬಿಟ್ಟು ಹೇಳಿಲ್ಲ, ಅದನ್ನ ಬಾಡಿ ಬ್ರೈನಲ್ಲಿರೋ ನ್ಯೂರಾನ್ಸ್ ಎಲ್ಲ ರೆಕಾರ್ಡ್ ಮಾಡಿರ್ತದೆ. ಇಂಥ ದಿವಸ ಇಂಥಗಳಿಗೆ ಇಂಥ ಮುಹೂರ್ತ, ಇಂಥ ಲಗ್ನ, ಇಂಥ ಯೋಗ, ಇಂಥ ನಕ್ಷತ್ರದಲ್ಲಿ ಹಿಂಗೆಲ್ಲ ಬೈದಿದ್ದ ಅಂತ ಪಟ್ಟಂತ ಆ ನ್ಯೂರಾನ್ಸಲ್ಲಿ ಮನಸ್ಸಲ್ಲಿ ಬ್ರೈನಲ್ಲಿ ಏನಾರು ಅಂದರೆ ನ್ಯೂರಾನ್ಸು ಕಾಪಿ ಮಾಡಿಕೊಂಡು ಇಟ್ಕೊಂಡ್ಬಿಡ್ತದೆ. ಬಾಯ್ಬಿಟ್ಟು ಬೆಳೆದ್ರೆ ಬೈದರೆ ಜೋರಾಗಿ ಮಾತಾಡಿದ್ರೆ ಆತ್ಮದಲ್ಲಿ ರೆಕಾರ್ಡ್ ಆಗುತ್ತೆ ನೋಡಿ. ಇದು ಅದಕ್ಕೆ ಮನನಿಂದನಾರ್ಥಂ ಕಾಯ ವಾಚ ನಿಂದನಾರ್ಥಂ ಗುರುದ್ರೋಹಂ ಪ್ರಾಪ್ತಿ. ಗುರುದ್ರೋಹಕ್ಕೆ ಪ್ರಾಪ್ತಿಯಾಗ್ತದೆ. ಯಾವುದು? ಆತ್ಮ, ದೇಹ ಅಲ್ಲ. ದೇಹ ಸತ್ತೋರು ಸುಟ್ಟಾಕ್ಬಿಡ್ತಾರೆ, ದೇಹನ ತೊಗೊಂಡೋಗಿ ಊತ್ಬಿಡ್ತಾರೆ ಸತ್ತ ಮೇಲೆ. ಆತ್ಮ ಉಳಕ್ಕಾಗಲ್ಲ, ಸುಳಕ್ಕಾಗಲ್ಲ, ಪೀಸ್ ಮಾಡೋಕ್ಕಾಗಲ್ಲ. ರೆಕಾರ್ಡ್ ಆಗಿರ್ತದೆ CCTV ಥರ. ಎಲ್ಲ ಫುಟೇಜ್ ತೊಗೊಂಡೋಗುತ್ತೆ ಚಿತ್ರಗುಪ್ತರ ಮುಂದಕ್ಕೆ, ಅಲ್ಲಿ ನಿರ್ಧಾರ ಆಗುತ್ತೆ ಗುರುಗೆ ಎಷ್ಟು ಬೈದ, ಎಷ್ಟು ಅವಮಾನ ಮಾಡ್ದ, ಎಷ್ಟು ಅವಹೇಳನ ಮಾಡ್ದ, ಏನು ಹಾಸ್ಯ ಮಾಡ್ದ, ಎಲ್ಲ ಲಿಸ್ಟ್ ಮಾಡಿ ಅದ್ರ ತಕ್ಕಂತೆ ಅವನು ಬೈಯೋಕ್ಕೆ ಮುಂಚೆ ಏನು ಪುಣ್ಯ ಆಯಿತೋ ಅಲ್ಲಿವರೆಗೂ SSC ಮಾಡಿರ್ತಾನೆ. ಗುರುಗೆ ತೊಂದರೆ ಕೊಡೋಕ್ಕೆ ಮುಂಚೆ ಏನು ಮಾಡಿದ್ದೋ ಪುಣ್ಯ ಅಲ್ಲಿವರೆಗೂ PUC ತೊಗೊಂಡೋಗಿರ್ತದೆ. ಗುರಿಗೆ ಏನು ತೊಂದರೆ ಮಾಡಿಲ್ಲ, ಅದಕ್ಕೆ ಮುಂಚೆ ಏನಿತ್ತು ಅಷ್ಟರೊಳಗೆ ಸೆಕೆಂಡ್ MBBS ಮಾಡಿರ್ತಾನೆ. ಆಮೇಲೆ ಬಂದಿದ್ದು ಸ್ಟಾಪ್ ಆಗ್ತದೆ. ಅದು ಲವ್ವರಿಂದ ಇರ್ಬೋದು, ಆಕ್ಸಿಡೆಂಟ್ ಇರ್ಬೋದು, ಏನೋ ಒಂದು ಪ್ರಾಬ್ಲಮ್ ಇರ್ಬೋದು. ಆದ್ದರಿಂದ ಇದಕ್ಕೆ ನಾವು ಏನು ಮಾಡಬೇಕು? ಇದಕ್ಕೆ ಸರಸ್ವತಿ ಪೂಜೆ ಮಾಡಿ ಅಂತಾರೆ. ಇಲ್ಲಿ ಗುರು ಜೊತೆಗೆ ಶನಿ, ಕುಜ, ಮಂಗಳ, ರಾಹು, ಕೇತು, ಬುಧ ಚೆನ್ನಾಗಿದ್ದಾನೆ. ಯಾಕಂದರೆ ಬುದ್ಧಿ ಇದೆಯಲ್ಲ ಅವ್ರಿಗೆಲ್ಲ, ದಡ್ಡ ಅಲ್ಲ, ಮಂಕು ಇಲ್ಲ, ಎಂಥದ್ದಿಲ್ಲ. ಈ ಥರ ದೋಷಗಳಿದ್ದಾಗ ಸರಸ್ವತಿಗಿಂತಲೂ ಗಣಪತಿಗಿಂತಲೂ ಬೇರೆ ಒಂದು ದೇವರಿದೆ, ಮಾತಂಗ ಭೈರವ ಅಂತೇಳಿ. ಮಾತಂಗಿ ಅಂತ ದಶಮಹಾವಿದ್ಯದಲ್ಲಿ ಬರ್ತಾಳೆ. ಮಾತಂಗಿ ದೇವಿ ರಾಜಮಾತಂಗಿ ಅಂತೇಳಿ ದಶಮಹಾವಿದ್ಯೆಯಲ್ಲಿ ಸ್ತ್ರೀ ದೇವತೆ ಆರಾಧನೆಯಲ್ಲಿ ಮಾತಂಗಿ ಅಥವಾ ರಾಜಮಾತಂಗಿ ಅಂತ ಆಕೆ ವಿದ್ಯೆಗೆ ಅಧಿಪತಿ. ಸರಸ್ವತಿ ಜ್ಞಾನಕ್ಕೆ ಅಧಿಪತಿ. ಹಯಗ್ರೀವ ವಿವೇಕ ಬುದ್ಧಿಗೆ ಅಧಿಪತಿ. ಹಯಗ್ರೀವ ವೈಕುಂಠದಲ್ಲಿರೋ ಎಜುಕೇಷನ್ ಮಿನಿಸ್ಟರ್. ಬ್ರಹ್ಮಲೋಕದಲ್ಲಿ ಎಜುಕೇಷನ್ ಮಿನಿಸ್ಟ್ರು ಸರಸ್ವತಿ. ವೈಕುಂಠದಲ್ಲಿ ಎಜುಕೇಷನ್ ಮಿನಿಸ್ಟ್ರು ವಿದ್ಯಾಲಕ್ಷ್ಮಿ. ಕಾಳಿಯರಲ್ಲಿ ಶಕ್ತಿ ದೇವತೆಗಳಲ್ಲಿ ರಾಜಮಾತಂಗಿ ಒಬ್ಬಳು ವಿದ್ಯಾ ಸಚಿವೆ, ಅಂದರೆ ಎಜುಕೇಷನ್ ಮಿನಿಸ್ಟರ್ ಅವಳು.
ಗಣಪತಿನ ಕೂಡ ವಿದ್ಯಾ ಗಣಪತಿ ಅಂತ ಮಾಡ್ತಾರೆ, ಓದೋದ್ರಲ್ಲಿ ವಿಘ್ನಗಳನ್ನು ತೆಗೆಯೋದಕ್ಕೆ ಅಂತ. ಆದರೆ ಓದಿದ್ದು ನೆನಪಿಲ್ಲ, ಈಗ ನೋಡಿದ್ದು ಕೊಟ್ಟಿದ್ದು ಮರ್ತೋಗ್ತೀವಿ, ಪಾಠ ಮಾಡಿದ್ದು ತೊಳಗೆ ಹಾಕೋಕ್ಕಾಗ್ತಿಲ್ಲ, 10 ಸಲ ಓದಿದ್ದೀನಿ, ಬಾಹ್ಯಾಟ್ ಮಾಡಿದ್ದೀನಿ, ಬಾಹ್ಯಾಟ್ ಮಾಡಿ ಮಾಡಿ ಬ್ರೈನೆಲ್ಲ ವೀಕ್ ಆಗಿದೆ. ಬಾಹ್ಯಾಟ್ ಮಾಡಬಾರ್ದು, ಓದಿದ ಅರ್ಥ ಮಾಡಿಕೊಂಡು ಪಿಕ್ಚರೈಸೇಷನ್ ಮಾಡಬೇಕು, ಅದನ್ನು ಚಿತ್ರರಥ ಮಾಡಿಸ್ಕೋಬೇಕು ಮನಸ್ಸಲ್ಲಿ. ಆಗ ನಾವು ಎಕ್ಸಾಮಿನೇಷನ್ಗೆ ಹೋದಾಗಲ್ಲ ಆ ಪಿಕ್ಚರ್ ರಿಕಲೆಕ್ಟ್ ಮಾಡಿದೆ ಅಲ್ಲಿ ಏನಿದೆಯೋ ಅದನ್ನು ಡೈಲಾಗ್ ರೂಪ ಬರೆದ್ಬಿಡ್ಬೋದು. ಆ ಲೆವೆಲ್ ಫೋಟೋಗ್ರಾಫಿಕ್ ಮೆಮೊರಿ ಬರಬೇಕು. ಅದಕ್ಕೊಬ್ಬ ಮಾತಂಗ ಭೈರವ ಇದ್ದಾರೆ. ಅದರಿಂದ ವಿದ್ಯಾಗಣಪತಿ, ವಿದ್ಯಾಲಕ್ಷ್ಮಿ, ಸರಸ್ವತಿ ಅಂದರೆ ಶಾರದೆ ಮತ್ತು ರಾಜಮಾತಂಗಿ ದಶಮಹಾವಿದ್ಯರಿ, ಅದಕ್ಕೆ ಈಕ್ವಲಾಗಿ ಸರಿಸಾಟಿಯಾಗಿ ಪುರುಷ ದೇವತೆಯಲ್ಲಿ 108 ಭೈರವರಲ್ಲಿ ಮಾತಂಗ ಭೈರವ ಅಂಥೇಳಿ ಭಾಳ ವಿಶೇಷವಾದಂಥ ಭೈರವರು. ಆ ಭೈರವರನ್ನು ನಾವು ಧ್ಯಾನ ಮಾಡಿದ್ರೆ ಗುರುಗಳಿಗೆ ಅಪಹಾಸ್ಯ ಮಾಡಿದ್ದು, ಗುರುಗಳನ್ನು ದಿಟ್ಟಿಸ್ ನೋಡಿದ್ದು, ಗುರುಗಳ ಮೇಲೆ ಕೋಪ ಮಾಡಿಕೊಂಡಿದ್ದು, ಗುರುಗಳಿಗೆ ಅವಹೇಳನ ಮಾಡಿದ್ದು, ಗುರುಗಳಿಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಜ್ಞಾನತೋ ಅಜ್ಞಾತಂ ಕೃತ್ವ, ಗೊತ್ತೋ ಗೊತ್ತಿಲ್ಲದ ಮಾಡುವಂಥ ಮಹಾಪಾಪಗಳಿಗೆಲ್ಲ ಭೈರವನ ಆರಾಧನೆ ಮಾಡಬೇಕಂತೆ. ಯಾಕೆಂದರೆ ಗುರು ಜೊತೆಗೆ ಇತರ ಗ್ರಹಗಳು ಬಂದು ಸೇರ್ಕೊಂಡ್ಬಿಟ್ಟಿದೆ, ಶನಿ, ರಾಹು, ಕೇತು, ಕುಜಗ್ರಹ. ಹೀಗಾಗಿ ಎಷ್ಟೇ ಓದೋರು ಅರ್ಥ ಆಗ್ತಿಲ್ಲ, ಓದಿದ್ದು ತಲೆ ಒಳಗೆ ಇಟ್ಕೊಳ್ಳೋಕ್ಕಾಗ್ತಿಲ್ಲ. ಒಂದು ಎರಡನೇ ಪ್ರಾಬ್ಲಮ್ಮು ವಿದ್ಯಾಭ್ಯಾಸ ಅಡೆತಡೆಗಳು, ಈ ಸಾವು, ಆಕ್ಸಿಡೆಂಟ್ಸು, ಈ ಥರದ್ದೆಲ್ಲ. ಈ ರೀತಿ ಒಂದು ಗೊಂದಲಮಯವಾದಂಥ ಜೀವನ. ಯಾರೋ ಒಂದು ಹುಡುಗ ಲವ್ ಮಾಡಿದ್ದಾನೆ 5 ವರ್ಷ. ಅವ್ರ ತಾಯಿ ಬಂದು ಹೇಳ್ತಾಯಿದ್ರು ಮೊನ್ನೆ, 5 ವರ್ಷ ಲವ್ ಮಾಡಿಬಿಟ್ಟಿದ್ದಾನೆ, ಗೊತ್ತು ಮನೆಯವ್ರಿಗೆಲ್ರಿಗೂ. ಆ ಹುಡುಗನಿಗಿಂತೂ ದೊಡ್ಡವಳು ಒಂದು ಹುಡುಗಿದ್ದಾಳೆ, ಅವಳಿಗೂ ಇವನಿಗೂ 3 ವರ್ಷ ದೊಡ್ಡವಳು ಅಂತವಳು. ಅವಳು ಡಾಕ್ಟ್ರಾಗಿದ್ದಾಳೆ, MBBS ಡೆಂಟಿಸ್ಟನ್ನು ಮಾಡಿದ್ದಾಳಂತೆ. ಅವಳು ಡಾಕ್ಟ್ರು. ಅವಳು 3 ವರ್ಷ ಚಿಕ್ಕವನು ಲವ್ ಮಾಡಿದ್ದಾಳೆ. ಈ ಹುಡುಗ ಇವನೇನೋ ಅಡ್ವೊಕೇಟೋ ಏನೋ ಆಗಿರ್ಬೋದು, ಏನೋ ಪ್ರೊಫೆಷನ್ನು ಮರ್ತೋಗಿದ್ದೀನಿ. ಆ ಹುಡುಗ ತನಗಿಂತ 3 ವರ್ಷ ದೊಡ್ಡ ಹುಡುಗಿನ ಲವ್ ಮಾಡಿದ್ದಾನೆ. ಇವನು ಅಡ್ವೊಕೇಟ್ ಅಂಥೇಳಿ ಅಥವಾ ಏನೋ ಒಂದು ಹೇಳಿ ಇವ್ರು ಸರಿ ಇಲ್ಲ, ನಮ್ಗೆ ಬೇಕಾಗಿಲ್ಲ, ನಮ್ಮ ಲೆವೆಲ್ಗೆ ಸರಿ ಇಲ್ಲ ಅಂದ್ಬಿಟ್ಟು ಲವ್ ಮಾಡ್ತಿದ್ರು ಕೂಡ ಹುಡುಗಿನ ಬಲವಂತವಾಗಿ ಏನು ಮದುವೆ ಮಾಡೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಹುಡುಗ ಇವನು ಅಡ್ವೊಕೇಟ್ ಓದ್ತಿದ್ದಾನೆ. ನಮ್ಮ ಪ್ರಕಾರ ಅವನು ಅಡ್ವೊಕೇಟ್ MTech ಏನೋ ಓದ್ತಿದ್ದಾನೆ ಅನಿಸುತ್ತೆ. ಹೌದು, ಯಾವುದೋ ಇಂಜಿನಿಯರಿಂಗ್ ಕಾಲೇಜಲ್ಲಿ ಬೆಂಗಳೂರಲ್ಲಿ MTech ಮಾಡ್ತಿದ್ದಾನೆ. ಮದುವೆ ಇನ್ನೊಂದು ವಾರ ಇದ್ದಂಗೆ ಇವ್ನು ಗೊತ್ತಾಯಿತು, ನಾನು ಪ್ರೀತಿ ಮಾಡೋ ಹುಡುಗಿಗೆ ಮದುವೆ ಆಗ್ತಿದೆ ನನ್ನನ್ನು ಬಿಟ್ಬಿಟ್ಟು. ಇವರಮ್ಮ ಹೇಳಿದಂತೆ, ನಿನಗಿಂತ 3 ವರ್ಷ ದೊಡ್ಡಳಪ್ಪ, ಹೋಗಬೇಡ ನೀನು ಅಂತ. ನನಗೆ ಅವಳೇ ಮದುವೆ ಆಗಬೇಕು ಅಂತ ಇಷ್ಟಮ್ಮ ಅಂತ ಹೇಳ್ತಾನೆ. ಅವಳು ನೋಡ್ರೆ ಬೇರೆ ದೊಡ್ಡ ಶ್ರೀಮಂತರ ಮಗಳು, ಅವ್ರು ಒಳ್ಳೆ ಶ್ರೀಮಂತ ಮನೆಗೆ ಮದುವೆ ಮಾಡ್ತಾರೆ, ಬೆಂಗಳೂರು ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಇದೆ ಅಂತೆಲ್ಲ ಗೊತ್ತಾಯಿತು. ಅವಳು ಇವನು ಹೆಂಗಾರು ಮಾಡಿ ಮೀಟ್ ಮಾಡಬೇಕು, ಆಗ್ತಿಲ್ಲ. ಕೊನೆಗೆ ಹೆಂಗೋ ವಿಷಯ ಗೊತ್ತಾಯಿತು ಫ್ರೆಂಡ್ ಮೂಲಕ, ಅವಳಿಗೆ ಇಂಥ ದಿವಸ ಮದುವೆ ಫಿಕ್ಸ್ ಆಗಿದೆ ಅಂತೇಳಿ. ಇವನೇನು ಮಾಡ್ತಿದ್ದಾನೆ, ಎಜುಕೇಷನ್ ಬಿಟ್ಬಿಟ್ಟು ಅವಳು ಹೆಂಗೋ ಕರ್ಕೊಂಡು ಬೇರೆಯವ್ರಿಗೆ ಹೋಗ್ಬಿಟ್ಟು ಮದುವೆ ಮಾಡ್ಕೊಂಬಿಟ್ಟಿದ್ದಾನೆ. ನೋಡಿ, ಹುಡುಗಿ ಮಿಸ್ ಆಗಿಬಿಡ್ತಾಳೆ, ಬೇರೆಯೊಳಗೆ ಹೆಂಡತಿ ಆಗಿಬಿಡ್ತಾಳೆ ಅಂಥೇಳಿ ವಿದ್ಯಾಭ್ಯಾಸ ಓದೋದು ಪರವಾಗಿಲ್ಲ, ವೇಸ್ಟ್ ಆದರೂ ಪರವಾಗಿಲ್ಲ, ಅದು ನನಗೇನು ಬೇಡ ಅಂಥೇಳಿ ಅವಳಿಂದ ಇವನು ವಿದ್ಯಾಭ್ಯಾಸ ಅಡ್ಡಿ ಬಂತು. ಇದು ಪೂರ್ವಜನ್ಮದ, ಇದು ಗುರು ಮತ್ತು ಶುಕ್ರ ಗ್ರಹದ ದೋಷ. ಕಾಮ, ವಿರಹ, ಲವ್. ಹೀಗಾಗಿ ಅವನು ಎಜುಕೇಷನ್ ಅಲ್ಲೇ ಬಿಟ್ಟ. ನೋಡಿ, ಎಜುಕೇಷನ್ ವಿದ್ಯಾಭಂಗ ಆಯಿತು ಆ ಹುಡುಗಿಯಿಂದ. ಹೋಗಿ ಮದುವೆ ಮಾಡ್ಕೊಂಡು ಬಂದುಬಿಟ್ಟ. ಅದು ಪೊಲೀಸ್ ಕಂಪ್ಲೇಂಟೆಲ್ಲಾಗಿ ಏನೋ ಅದಕ್ಕೆ ಬೇಲ್ ಕೇಳಕ್ಕೆ ಬಂದಿದ್ರು, ಕಿಡ್ನಾಪ್ ಕೇಸ್ ಮಾಡಿ ಅಲ್ವಾ. ಇದು ನೋಡಿ, ಈ ಥರ ಇದಕ್ಕೆಲ್ಲ ತೊಂದರೆಗಳಿಗೆ ನಾವು ಎಷ್ಟೇ ಬ್ರಿಲಿಯಂಟ್ ಆದರೂ ಕೂಡ ವಿಧಿ ಬರೆ ಹಾಕ್ಬಿಡ್ತದೆ ಯಾವುದೋ ಒಂದು ಸಮಯದಲ್ಲಿ. ಅದರಿಂದ ವಿಧಿ ಮುಂದೆ ನಾವು ಶರಣಾಗಬೇಕು ವಿನ ವಿಧಿಗೆ ಚಾಲೆಂಜ್ ಮಾಡೋಕ್ಕೆ ಹೋಗಬಾರ್ದು ಅನ್ನೋದು ಈ ಒಂದು ಉದಾಹರಣೆಗಳಿಗೆ ನಾನು ಕೊಡ್ತಾ ಇರೋದು. ಹಾಗಾದ್ರೆ ಇದಕ್ಕೆ ಪರಿಹಾರ ಇದೆಯಾ? ಹೌದು. ರಾಜಮಾತಂಗಿ ಹೇಗೆ ನಾವು ದಶಮಹಾವಿದ್ಯೆಯಲ್ಲಿ ನಾವು ಪೂಜೆ ಮಾಡ್ತೀವೋ ಹಾಗೆ ಮಾತಂಗ ಭೈರವ ಅನ್ನೋ ದೇವರನ್ನ ನಾವು ಇದನ್ನು ಪೂಜೆ ಮಾಡಿದ್ರೆ ಪೂರ್ವಜನ್ಮದ ದೋಷಗಳು, ನಾನು ಏನೇನು ಮಾಡಿದ್ದು ದೋಷ, ಗುರು ಅವಹೇಳನ, ನಿಂದನ, ಗುರು ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ಗುರು ಮೇಲೆ ಕೋಪ ಮಾಡ್ಕೊಂಡು ಮಾತಾಡೋದು, ಗುರುಗೆ ಉಗಿಯೋದು, ಬೈಯೋದು, ಹೊಡೆಯೋದು, ಅವ್ರ ಬಗ್ಗೆ ತೊಂದರೆಗಳು ಮಾಡ್ತೀವೋ ಅದೆಲ್ಲ ಈ ಜನ್ಮದಲ್ಲಿ ಈ ರೀತಿ ರೂಪದಲ್ಲಿ ತೋರಿಸ್ಬಿಡ್ತದೆ. ಹಾಗಾದರೆ ಮಾತಂಗ ಭೈರವನ ವಿಗ್ರಹ ಇಟ್ಟು ಪೂಜೆ ಮಾಡೋಂಗಿಲ್ಲ, ಫೋಟೋ ಇಟ್ಟು ಪೂಜೆ ಮಾಡೋಂಗಿಲ್ಲ, ಕಳಶ ಆರಾಧನೆ. ನಾನೊಂದು ಚಕ್ರ ಆರಾಧನೆ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಸ್ಕ್ರೀನ್ ಮೇಲೆ ನಾನು ತೋರಿಸ್ತಾ ನೋಡಿ. ಒಂದು ಊರ್ಧ್ವಮುಖವಾಗಿ ತ್ರಿಕೋನ ಬರಿಬೇಕು, ಇನ್ನೊಂದು ಅಧೋಮುಖವಾಗಿ ತ್ರಿಕೋನ ಬರಿಬೇಕು. ಆ ಸಣ್ಣ ಸಣ್ಣ ಟ್ರ್ಯಾಂಗಲ್ಸಲ್ಲಿ ಬೀಜಾಕ್ಷರಗಳನ್ನು ಬರಿಬೇಕು. ಮಾತಂಗ ಭೈರವ, ವಿದ್ಯಾಭ್ಯಾಸಕ್ಕೆ ಅಧಿಪತಿ, ಹಯಗ್ರೀವ, ಸರಸ್ವತಿ, ವಿದ್ಯಾಲಕ್ಷ್ಮಿ ಮತ್ತು ರಾಜಮಾತಂಗಿ, ಮಾತಂಗ ಭೈರವ, ಇವರೆಲ್ಲ ಎಜುಕೇಷನ್ ಸ್ಪೆಷಲಿಸ್ಟ್ಗಳು, ಎಕ್ಸ್ಪರ್ಟ್ಸ್ಗಳು.
ಹಾಗಾಗಿ ಬೇಕಾದಷ್ಟು ಜಗತ್ತಿನಲ್ಲಿ ವೇದಗಳು, ಪುರಾಣಗಳು, ಉಪನಿಷತ್ತುಗಳೆಲ್ಲ ಬಂದಿರೋದು ಇಂಥ ಒಂದು ವೈಬ್ರೇಷನಿಂದ. ನಾವು ಇವತ್ತು ಆ ವೈಬ್ರೇಷನ್ಗೆ ಕನೆಕ್ಟ್ ಆಗಿ ನಮ್ಮ ಪೂರ್ವಜನ್ಮದ ಪಾಪಗಳನ್ನು ಮಾತಂಗ ಭೈರವನ್ನು ಕೊಟ್ಟರೆ ಮಾತಂಗ ಭೈರವ ಅದನ್ನು ಸಂಹಾರ ಮಾಡ್ತಾರಂತೆ. ನೋಡಿ, ಮೇಲ್ಗಡೆ ಮ್ರೀಮ್ ಅಂತ ಬರಬೇಕು. ಮ್ರೀಮ್ ಕ್ಲೀಂ ಹುಂ ಶ್ರೀಂ ಅಂಥೇಳಿ ಐಮ್. ಐಮ್ ಅನ್ನೋದು ಬೀಜ. ಯಾಕಂದರೆ ಐಮ್ ಯಾಕೆ ಬರ್ತಿದೆ? ವಿದ್ಯೆ ಎಜುಕೇಷನ್. ಐಮ್ ಅನ್ನೋದು. ಈ ಐಮಲ್ಲಿ ಶಾರದಾ ದೇವನು ಇರ್ತಾಳೆ, ಹಯಗ್ರೀವ ಇರ್ತಾಳೆ, ವಿದ್ಯಾಲಕ್ಷ್ಮಿ ಇರ್ತಾಳೆ, ರಾಜಮಾತಂಗಿ ಇರ್ತಾರೆ. ಇವರೆಲ್ಲ ಸೇರಿಸಿ ಭೈರವನಿಗೆ ಎಂಕರೇಜ್ ಮಾಡ್ತಾರೆ. ಹುಡುಗರು ಏನೋ ಪಾಸ್ ಮಾಡಿಸಪ್ಪ, ಒಂದು ರ್ಯಾಂಕ್ ಬರೋ ಮಾಡಿಬಿಡಪ್ಪ, ಅವ್ನ ವಿದ್ಯಾಭ್ಯಾಸಕ್ಕೆ ಎಕ್ಸಾಮ್ಗೆ ಓದುವಾಗ ಯಾವುದೇ ರೀತಿ ಅಡೆತಡೆಗಳು ಬರದೇ ಇರಲಿ ಅಂಥೇಳಿ ಪ್ರಪೋಸ್ ಮಾಡ್ತಾರಂತೆ, ಇನ್ಫ್ಲುಯೆನ್ಸ್ ಮಾಡ್ತಾರಂತೆ. ಆದ್ದರಿಂದ ಭೈರವ ಭಾಳ ಒರಟು ಮನುಷ್ಯ, ಅಷ್ಟೇ ಸ್ಟ್ರಾಂಗು. ಒಲಿದರೆ ದೈವ, ಮುನಿದರೆ ರಾಕ್ಷಸ. ಅವ್ರನ್ನ ನಾವು ಇಟ್ಕೊಂಡು ನಮ್ಮ ಕೆಲಸ ಮಾಡಿಸ್ಕೋಬೇಕೀಗ. ಎಲ್ಲ ಆಯಿತು ನೋಡಿ. ಆ ಯಾವ್ಯಾವ ಬೀಜಾಕ್ಷರ ಎಲ್ಲೆಲ್ಲಿ ಬರೀಬೇಕು ಅಂತ ಹೊರಗಡೆಯಲ್ಲೆಲ್ಲ ಐಮ್ 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 ಅಂತ ಬರೀಬೇಕು. ಐಮ್ ಅಂದರೆ ವಿದ್ಯೆ, ಗುರುಗ್ರಹಕ್ಕೆ ಒಂದು ವಿಶೇಷವಾದಂಥ ಎನರ್ಜಿ, ವೈಬ್ರೇಷನ್ ಕೊಡುವಂಥ ಬೀಜಾಕ್ಷರ. ಇದಿಷ್ಟು ಬರೀಬೇಕು. ಮತ್ತು ಅದಕ್ಕೆ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ, ಆ ಮಂಡಲಕ್ಕೆ ಧೂಪ ದೀಪ ಎಲ್ಲ ತೋರಿಸಿ ಎಲ್ಲ ಆದಮೇಲೆ ಒಂದು ವಿಳ್ಯದೆಲೆ ಅಥವಾ ಒಂದು ಬಾಳೆಯಲ್ಲಿ ಮಧ್ಯಭಾಗದಲ್ಲಿ ಇಡಬೇಕು. ಓಂ ಮಾತಂಗ ಭೈರವಾಯ ನಮಃ ಅಂತ ಬರೆದಿದ್ದೀನಲ್ಲ, ಆ ಜಾಗದಲ್ಲಿಟ್ಟು ನೀವು ಯಾರಿಗೆ ಈ ದೋಷ ಇದೆಯೋ ವಿದ್ಯಾಭ್ಯಾಸದಲ್ಲಿ, ಅತಿ ಮರುವು, ವಿದ್ಯಾಭ್ಯಾಸ ಮಾಡೋಕ್ಕಾಗ್ತಿಲ್ಲ, ಓದಿದ್ದು ಮಾಡಿದ್ದು ಎಲ್ಲ ನೆನ್ಪಿಟ್ಕೊಳ್ಳೋಕ್ಕಾಗ್ತಿಲ್ಲ, 10 ಸಲ ಹೇಳ್ಕೊಟ್ರು ತಲೆ ಒಳಗೆ ಹೋಗ್ತಿಲ್ಲ, ಅಕಸ್ಮಾತ್ ತಲೆ ಒಳಗೆ ಕೂತಿದ್ರು ಕೂಡ ಆಪತ್ಕಾಲದಲ್ಲಿ ಸರಿಯಾದ ಸಮಯದಲ್ಲಿ ಬರೆಯೋಕ್ಕೆ ವ್ಯಕ್ತಪಡಿಸೋಕ್ಕಾಗ್ತಿಲ್ಲ, ಎಕ್ಸ್ಪ್ರೆಸ್ ಮಾಡಲಿಕ್ಕಾಗ್ತಿಲ್ಲ. ಹೀಗಾಗಿ ಅಲ್ಲೊಂದು ಪೂಜೆ ಮಾಡಿಬಿಟ್ಟು ಆ ಚಕ್ರಕ್ಕೆ ಮನೆ ಮಧ್ಯಭಾಗದಲ್ಲಿ ಬರೀರಿ. ಮನೆ ಹಾಲಲ್ಲಿ ಯಾವಾಗಲಾದ್ರು ಬರೀರಿ, ನಿಮ್ಗೆ ಯಾವಾಗ ಅನುಕೂಲ ಆಗುತ್ತೋ ಆಗ ಬರೀರಿ. ನಿಮ್ಗೆ ಒಳ್ಳೇದಾಗೋ ತನಕ ಬರೀತಾ ಇರಿ. ನೀಟಾಗಿ ಕೂತ್ಕೊಂಡು ನಾನು ಹೇಳೋ ಬೀಜಾಕ್ಷರದಿಂದ ಆ ಮಂತ್ರ ಜಪ ಮಾಡಬೇಕು. ಕುಂಕುಮದಲ್ಲೋ ವಿಭೂತಿಲೋ ಅರ್ಚನೆ ಮಾಡಿ ಆ ಮಧ್ಯಭಾಗದಲ್ಲಿ ಓಂ ಉಂ ಮಾತಂಗ ಭೈರವಾಯ ನಮಃ ಅಂತ ಹೇಳಿದ್ದೀವಲ್ಲ, ಆ ಜಾಗಕ್ಕೆ ಅರ್ಚನೆ ಮಾಡಿ 108 ಸಲ. ಅಥವಾ ಇದನ್ನು ಒಂದು ಮನೆ ಮೇಲೆ ನೀಟಾಗಿ ಬರೆದ್ಬಿಟ್ಟು ರೆಡಿಮೇಡ್ ಇಟ್ಕೋಬೋದು ಬೇಕಾರೆ. ಯಾವಾಗ ಬೇಕೋ ಅವಾಗೆಲ್ಲ ಎಕ್ಸಾಮಿನೇಷನ್ ಟೈಮ್ನಲ್ಲಿ ಓದುವಾಗ ವಾರಕ್ಕೆ 1 ಸಲ 2 ಸಲ ಇದಕ್ಕೆ ಆಗಾಗ ಪೂಜೆ ಮಾಡ್ತಿದ್ರೆ ಒಂದು ದೊಡ್ಡ ಯಂತ್ರ ಬರೀಬೋದು. ಇಲ್ಲ ದೊಡ್ಡ ಮನೆ ಮೇಲೆ ಅದೊಂದು ಒಂದು ಕಾರ್ಟೂನ್ ಶೀಟ್ ಮೇಲೆ ನೀಟಾಗಿ ಬರೆದು ನಿಮ್ಗೆ ಹೆಂಗೆ ನೆಲ ಸಿಕ್ಕಿಲ್ವಾ, ಭೂಮಿ ಸಿಕ್ಕಿಲ್ಲ ನಿಮಗಿಲ್ಲ ಅಂದರೆ ಫೋರ್ಟಬಲ್ ಎಲ್ಲ ಒಂದು ಕಡೆ ಬರೆದು ಎಲ್ಲಿ ಬೇಕೋ ಕೂತ್ಕೊಂಡು ಮಾಡ್ತಾ ಇರೋದು, ಆ ಥರದ್ದು ಮಾಡ್ಕೋಬೋದು ನೀವು. ಮಾಡಿ ಓಂ ಬ್ರೀಂ ಕ್ಲೀಂ ಮ್ರೀಂ ಅಪಹಾಸ್ಯ ಮಾಡಿದ್ದು ಶಾಪ, ಮ್ರೀಂ ಕ್ಲೀಂ ದೇಹದಿಂದ ಮಾಡಿದಂಥ ಹೊಡೆದಿದ್ದು ಬೈದಿದ್ದು ಮಾಡಿದರೆ, ಕೈಗೆ ತೊಡೆದಿದ್ರೆ, ಬಾಯಿಂದ ಉಗ್ದಿದ್ರೆ ಆ ದೋಷ ಕ್ಲೀಮನ್ನು ಸಕ್ ಮಾಡುತ್ತೆ. ಅಪಹಾಸ್ಯ ಮಾಡಿದ್ದೆಲ್ಲ ಬ್ರೀಂ ತಗೊಳುತ್ತೆ. ಓಂ ಬ್ರೀಂ ಕ್ಲೀಂ ಹುಂ ಶ್ರೀಂ. ಹುಂ ಅಂದರೆ ಕನ್ಫೆಷನ್ ಮಾಡೋದು. ಹೌದು ಈ ಥರ ಮಾಡ್ಕೊಂಡಿದ್ದೋ ಮಾಡಿಲ್ವೋಗುತ್ತೋ, ಜ್ಞಾನತೋ ಅಜ್ಞಾತ ಗೊತ್ತೋ ಗೊತ್ತಿದ್ದ ಮಾಡಿದರೆ. ಶ್ರೀಂ ವಿದ್ಯೆ ಕೂಡ ಒಂದು ಲಕ್ಷ್ಮಿ. ಶ್ರೀಂ ಐಂ ಮಾತಂಗ ಭೈರವಾಯ ವಿದ್ಯಾಂ ಬುದ್ಧಿಂ ಬ್ರಹ್ಮವರ್ಚಸ್ಸಂ. ವಿದ್ಯೆ ಕೊಟ್ಟು ಬುದ್ಧಿ ಕೊಟ್ಟು ಬ್ರಹ್ಮವರ್ಚಸ್ಸು. ಎಷ್ಟೋ ಜನ PhD ಡಾಕ್ಟರ್ ಮಾಡಿದವ್ರು ನೋಡಿದ್ರೆ ಒಂಥರ ಭಿಕ್ಷಕನ ಥರ ಕಾಣ್ತಾನೆ, ಅವ್ನಿಗೆ ವರ್ಚಸ್ಸೇ ಇಲ್ಲ. ನೋಡಿದ್ರೆ ಡಾಕ್ಟ್ರ್ ಅಂತಾರೆ ಒಂಥರ ಎಲ್ಲೋ ಅಕ್ಕಿ ಪಿಕ್ಕಿ ಥರ ಬೀದಿಲಿ ಓಡಾಡ್ಕೊ ಭಿಕ್ಷಕ ಥರ ಕಾಣ್ತಾನೆ. ನೋಡ್ರೆ ಇಂಜಿನಿಯರ್ ಅಂತಾರೆ, ಅವ್ನು ನೋಡ್ರೆ ಆ ಇಂಜಿನಿಯರ್ ಥರ ಕಾಣಲ್ಲ, ಒಳ್ಳೆ ಬಿಕಾರಿ ಥರ ಕಾಣ್ತಾನೆ. ಆ ವರ್ಚಸ್ಸಿಲ್ಲ, ಅದಕ್ಕೆ ಬ್ರಹ್ಮವರ್ಚಸ್ಸು. ವಿದ್ಯೆ ತಕ್ಕಂತೆ ಶೋಭಾ, ವಿದ್ಯೆ ತಕ್ಕಂತೆ ಬ್ಯೂಟಿ, ವಿದ್ಯೆ ತಕ್ಕಂತೆ ವಾಕ್ಚಾತುರ್ಯತೆ, ವಿದ್ಯೆ ತಕ್ಕಂತೆ ಆ ಒಂದು ಮೆಚ್ಯೂರಿಟಿ ಎಲ್ಲಿಲ್ವೋ ಅಲ್ಲಿ ಬ್ರಹ್ಮವರ್ಚಸ್ಸಿಲ್ಲ ಅಂತಾರೆ. ಅದನ್ನು ಕೊಡೋರೇ ಈ ಮಾತಂಗ ಭೈರವರು. ಅದಕ್ಕೆ ವಿದ್ಯಾಂ ಬುದ್ಧಿಂ ಬ್ರಹ್ಮವರ್ಚಸ್ಸಂ ದೇಹಿ ದೇಹಿ ಪಟ್ ಸ್ವಾಹ. ಓಂ ಬ್ರೀಂ ಕ್ಲೀಂ ಹುಂ ಶ್ರೀಂ ಐಂ ಮಾತಂಗ ಭೈರವಾಯ ವಿದ್ಯಾಂ ಬುದ್ಧಿಂ ಬ್ರಹ್ಮವರ್ಚಸ್ಸಂ ದೇಹಿ ದೇಹಿ ಪಟ್ ಸ್ವಾಹ ಹೇಳಿ ಹೀಗೆ 108 ಸಲ ಹೇಳ್ತಾ ಇರಬೇಕು. ಹೇಳ್ತಾಗ ವಿದ್ಯೆನೂ ಕೊಡ್ತಾರೆ, ಬುದ್ಧಿನೂ ಕೊಡ್ತಾರೆ. ಹಾಗಂತ ಕ್ರಿಮಿನಲ್ ಬುದ್ಧಿ ಅಂತಲ್ಲ. ಬುದ್ಧಿ ಅಂದರೆ ನಮ್ಮ ಹೈಟು ವೆಯ್ಟು, ನಮ್ಮ ಜೀವನಕ್ಕೆ, ನಮ್ಮ ಬದುಕಿಗೆ, ನಮ್ಮ ಈ ಒಂದು ಸಂಸ್ಕಾರ ತಕ್ಕಂತೆ ಬುದ್ಧಿ ಕೊಡ್ತಾರೆ. ಅತಿಯಾಗಿ ಬುದ್ಧಿ ಕೊಟ್ಟರೆ ಜೈಲಿಗೆ ಹೋಗ್ಬೇಕಾಗತ್ತೆ, ಕ್ರಿಮಿನಲ್ ಮೈಂಡ್. ಹಾಗೆ ನಮಗೆ ಎಷ್ಟು ಬೇಕು, ಈ ವರ್ಷ 60 ವರ್ಷ ಬದುಕ್ತೀಯಾ, ಅಷ್ಟು ವರ್ಷಕ್ಕಾಗೋಷ್ಟು ವಿದ್ಯೆ ಬುದ್ಧಿಯನ್ನು ಕೊಡುವಂಥ ಶಕ್ತಿ
ಮಾತಂಗ ಭೈರವರಿಗಿದ್ದಾರೆ. ಅದನ್ನೆಲ್ಲ ತನ್ನ ಶಕ್ತಿಯಿಂದ ಎಳ್ಕೊತಾನಂತೆ. ಗುರುಗೆ ಅಪಹಾಸ್ಯ ಮಾಡಿದ್ದು, ಬೈದಿದ್ದು, ಹೊಡೆದಿದ್ದು, ಕೂಗಿದ್ದು, ಏನೇನು ಮಾಡಿದ್ದು, ಸಾಧು ಸಂತ ಮುನಿ ಜಂಗಮರಿಗೆ ಅಪಹಾಸ್ಯ ಮಾಡಿದ್ದು. ಅದಕ್ಕೆ ಯಾವತ್ತೂ ಯಾರೂ ಟೀಕೆ ಮಾಡಬಾರ್ದು. ನಾವು ಟೀಕೆ ಮಾಡ್ತೀವಿ, ಅವ್ರು ನೋವು ಮನಸ್ಸು ನೊಂದಂಗೆ ಆಗುತ್ತೆ. ಯಾವಾಗ ಅವ್ನ ಮನಸ್ಸು ನೋಯ್ಕೊಂಬಿಡ್ತೋ ಅವನು ಕೊಟ್ಟಂಥ ಜ್ಞಾನ ಗುರುವಾಗಿ ಏನು ಕೊಟ್ಟಿದ್ದೋ ಅದು ವಾಪಸ್ ಅರ್ಥ ಆಗುತ್ತೆ, ಗ್ರೌಂಡ್ ಆಗಿಬಿಡ್ತದಂತೆ. ಮತ್ತೆ ರಿಪೀಟ್ ಮಾಡಬೇಕು. ಎಷ್ಟು ಜನ್ಮ ಬೇಕೋ, ABCD ಬರೆಯೋಕ್ಕೆ ಬಂದಿಲ್ಲ ಅಂದರೆ ಅವ್ನು ಎಷ್ಟು ದೋಷ ಇರಬೇಕು. ಅವನಿಗೆ ಕೊಟ್ಟಿದ್ದು ಈ ಎಳಕ್ಕೆ ಬಂದಿಲ್ಲ ಅಂದರೆ ಅವನಲ್ಲಿ ಗುರು ಶಾಪ ಹೆಂಗಿರ್ಬೇಕು ಲೆಕ್ಕ ಹಾಕ್ಕೊಳ್ಳಿ. ಬಾಯಿ ಬಂದು ಹೊಲ್ಸು ಮಾತಾಡ್ತಾನೆ, ಏನು ಬೇಕಾದ್ರೆ ಮಾಡ್ತಾನೆ, ಕೊಲೆ ಮಾಡು, ರೇಪ್ ಮಾಡು, ದರೋಡೆ ಮಾಡು ಎಲ್ಲ ಮಾಡ್ತಾನೆ, ಓದಕ್ಕೆ ಬರೋಕ್ಕೆ ಬರೋಲ್ಲ. ಹಾಗಾದ್ರೆ ಗುರು ಎಲ್ಲೋ ಶಾಪ ಇದೆ. ಆದ್ದರಿಂದ ಯಾರನ್ನು ಬೇಕಾದ್ರೆ ಎದುರಾಕೋಬೋದು. ಬ್ರಹ್ಮನ ಎದುರಾಕೊಳ್ಳಿ, ವಿಷ್ಣು ಶಿವ ಎಲ್ಲರನ್ನೂ ಎದುರಾಕೊಳ್ಳಿ, ಗುರುನ ಎದುರಾಕೋಬಾರ್ದು. ದೇವತೆಗಳು ಮುನಿದರೆ ಪರಿಹಾರ ಹೇಳಿಬಿಟ್ಟಿದ್ದಾರೆ ಶಾಸ್ತ್ರದಲ್ಲಿ. ಗುರು ಮುನಿದರೆ ಪರಿಹಾರ ಇಲ್ಲ, ಶಾಪವೇ ನಡೆದಬೇಕು ಅಂಥೇಳಿ ಗುರು ಸಂಹಿತೆಯಲ್ಲಿ ಹೇಳ್ತಾರೆ. ಇದನ್ನು ಸ್ವಯಂ ಬ್ರಹ್ಮನೂ ಕೂಡ ಹೇಳಿದ್ದಾರೆ. ಬ್ರಹ್ಮ ಉವಾಚ ಬ್ರಹ್ಮವೈವಸ್ವತ ಪುರಾಣ ಅಂತ ಬ್ರಹ್ಮವೈವಸ್ವತ ಪುರಾಣದಲ್ಲಿ ಬ್ರಹ್ಮ ಶುಕಮುನಿಗಳಿಗೆ ಹೇಳ್ತಾರೆ ಅವರು. ಅದರಿಂದ ಗುರು ಶಾಪ ಬಂದರೆ ನಾನೂ ಏನು ಮಾಡೋಕ್ಕಾಗಲ್ಲಪ್ಪ ಅಂತ ಬ್ರಹ್ಮ ಕೈ ತೊಳ್ಕೊಂಡ್ಬಿಡ್ತಾನೆ. ಹಾಗಾದ್ರೆ ಏನು ಮಾಡಿ, ನೀವು ಮತ್ತೆ ಜನ್ಮ ತಗೋ. ಬ್ರಹ್ಮವೈವಸ್ವತ ಪುರಾಣದಲ್ಲಿ ಬ್ರಹ್ಮ ಕೆಲವು ವಿಶೇಷ ಸೀಕ್ರೆಟ್ ಹೇಳಿದ್ದಾರೆ ಅದರಲ್ಲಿ. ಅದಕ್ಕೆ ದೈವ ಮುನಿದರು ಗುರು ಮುನಿಬಾರ್ದು. ಗುರು ಮುನಿದರೆ ಹಿಂದೆ ಜನ್ಮದ ವಿದ್ಯೆ, ಈ ಜನ್ಮದ ವಿದ್ಯೆ, ಮುಂದೆ ಕಲಿಯೋದೆಲ್ಲ ಅರ್ಥ ಆಗಿಬಿಡ್ತದಂತೆ. ಇದು ಬಹಳ ಚೆನ್ನಾಗಿ ವರ್ಣನೆ ಮಾಡ್ತಾರೆ. ಅದರಿಂದ ನಾವು ಅವ್ರು ನಮ್ಗೆ ಕೆಟ್ಟದ್ದು ಮಾಡಿದ್ರೆ ಅವರೇ ಅನುಭವಿಸ್ತಾರೆ. ಗುರು ಕೆಟ್ಟದ್ದು ಮಾಡ್ತಾನೆ, ಅವನು ಅನುಭವಿಸ್ತಾನೆ ಬಿಡಿ. ನಾವು ಅದನ್ನು ಮಾಡಬಾರ್ದು. ನೀವು ಗುರು ಅಕ್ಸೆಪ್ಟ್ ಮಾಡಿದರೆ ಶಾಪ. ಅವನು ಗುರು ಅಲ್ಲ, ಅವನು ಏನು ಕಲ್ತಿಲ್ಲ ಅಂತಂದರೆ ಅಪಹಾಸ್ಯ. ಜಗತ್ತಿನಲ್ಲಿ ಕೋಟಿಗಟ್ಟಲೆ ಆಸ್ತಿ ಇದ್ದರೆ ಆ ಆಸ್ತಿನ ಹೆಂಗೆ ಉಪಯೋಗಿಸ್ಕೊಂಡು ಎಂಜಾಯ್ ಮಾಡಬೇಕು ಅನ್ನೋ ಬುದ್ಧಿ ಇಲ್ಲ ಅಂದರೆ ಆಸ್ತಿ ಇದ್ದರೂ ವೇಸ್ಟ್ ಅಂತ ನನ್ನ ಅಭಿಪ್ರಾಯ ಅಲ್ವಾ. ಆದರೆ ಆಸ್ತಿ ಇಲ್ಲ, ಬುದ್ಧಿ ಇಲ್ಲ. ಭಾಳ ಜನ ಕ್ರಿಮಿನಲ್ ಮೈಂಡು, ಹೆಂಗೆ ದುಡ್ಡು ಮಾಡೋದು, ಕಸ ತೆಗೆದು ರಸ ಮಾಡಿಬಿಡ್ತಾರೆ. ಕಸನ ಸೇಲ್ ಮಾಡೋದು ಹೆಂಗೆ ಅಂತ ಗೊತ್ತು. ಆದರೆ ಬುದ್ಧಿ ಇರೋನಿಗೆ, ಬುದ್ಧಿ ಇಲ್ಲ ಅಂದವನಿಗೆ ಇರೋ ಕಸನೇ ತನ್ನ ಮೇಲೆ ಹಾಕ್ಕೊಂಡ್ಬಿಡ್ತಾನೆ ಅಂತ. ಆದ್ದರಿಂದ ಈ ಒಂದು ಸಂಚಿಕೆಯಲ್ಲಿ ಈ ದೋಷ ಇದ್ದವ್ರಿಗೆ ಇದು ಒಂದು ವಿಧಾನ ಇದೆ ದೋಷ ತಗೊಳ್ಳೋಕ್ಕೆ. ಸರಸ್ವತಿ ಒಬ್ಬಳೇ ಇಲ್ಲ, ಗುರು ಒಬ್ಬನೇ ಇಲ್ಲ, ದತ್ತಾತ್ರೇಯ ಒಬ್ಬರೇ ಇಲ್ಲ, ಪಕ್ಕ ಇನ್ನೊಂದು ಆಲ್ಟರ್ನೇಟಿವ್ ಡಿಪಾರ್ಟ್ಮೆಂಟ್ ಇದೆ. ನಾವು ಹೇಗೆ ಬೆಂಗಳೂರು 1 ಅಂತ ಎಲ್ಲ ಕಡೆ ಒಂದೊಂದು ಓಪನ್ ಮಾಡ್ತೀವೋ ಹಾಗೆ ಈ ವಿದ್ಯೆಗೆ ಸಂಬಂಧಪಟ್ಟಂಥ ಕೆಲವು ಪರಿಹಾರ ಸೆಂಟ್ರು ಮಾತಂಗ ಭೈರವನು ಕೂಡ ಒಬ್ಬರು. ಆದ್ದರಿಂದ ಈ ಮಂತ್ರನ ದಿನನಿತ್ಯ ಅರ್ಚನೆ ಮಾಡ್ತಾ ಬನ್ನಿ. ಮಂಡಲಕ್ಕೆ, ಚಕ್ರಕ್ಕೆ ಅಥವಾ ಯಂತ್ರಕ್ಕೆ ದಿನ ಅರ್ಚನೆ ಮಾಡಿ. ಆ ಬೀಜಾಕ್ಷರ ಒಂದು ವೈಬ್ರೇಷನ್ಸ್ ಬರ್ತದೆ. ಹೇಳ್ತಾ 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 ನಮ್ಮ ಬ್ರೈನಲ್ಲಿ ನ್ಯೂರಾನ್ಸ್ ಆ್ಯಕ್ಟಿವೇಟ್ ಆಗುತ್ತೆ. ಪೀನಲ್ ಗ್ಲ್ಯಾಂಡು, ಪಿಟ್ಯೂಟರಿ ಗ್ಲ್ಯಾಂಡಲ್ಲಿ ಈ ಬೀಜ ಮಂತ್ರದಿಂದ ಅಡಿಷನಲ್ ವೈಬ್ರೇಷನ್ ಸ್ಟಾರ್ಟ್ ಆಗಿ ಶುರುವಾಗಿ ಒಂದೊಂದಾಗಿ ನಮ್ಮ ಆತ್ಮದಲ್ಲಿದ್ದಂಥ ಗುರು ಅಪಹಾಸ್ಯ ಮತ್ತು ಗುರುಶಾಪ, ಗುರುದ್ರೋಹ, ಗುರುತ್ಯಾಗ ಇವೆಲ್ಲ ಏನಿದೆಯೋ ಅದನ್ನೆಲ್ಲ ಎರೇಸ್ ಮಾಡ್ಕೊಂಡು ಹೋಗುತ್ತಂತೆ ಆತ್ಮ. ಯಾವುದು? ಈ ಸೌಂಡ್ ವೇವ್ಸ್. ಬಾಯ್ಬಿಟ್ಟು ಹೇಳಿದಾಗ ಮನಸ್ಸಲ್ಲಿ ಹೇಳಿದ್ರೆ ಮೈಂಡಲ್ಲಿ ಮೆಮೊರಿ ಪವರ್ ಜಾಸ್ತಿ ಆಗುತ್ತೆ, ಓದಿದ್ದು ಅರ್ಥ ಆಗುತ್ತೆ. ಅರ್ಥ ಆದದನ್ನು ಯಾವ ಸಮಯಕ್ಕೂ ವಾಮಿಟ್ ಮಾಡಬೇಕು, ಎಕ್ಸಾಮಿನೇಷನಲ್ಲಿ ಮಾಡಬೇಕಾ ಅಥವಾ ಸ್ಟೇಜ್ ಮೇಲೆ ಮಾತಾಡಬೇಕಾ, ಎಲ್ಲಿ ಅದನ್ನೇ ವ್ಯಕ್ತಪಡಿಸ್ಬೇಕು ಅನ್ನಿಸ್ತೋ ಅಲ್ಲಿಗೆ ಪುಷ್ ಮಾಡ್ತಾರೆ ಮಾತಂಗ ಭೈರವ. ಆದ್ದರಿಂದ ಅವರಿಂದ ಒಂದು ಸೀಲ್ ಹಾಕಿ ಇಟ್ಕೋಬೇಕು, ಒಂದು ಸಿಗ್ನೇಚರ್ ಮಾತಂಗ ಭೈರವ ಒಂದು. ಇದು ಮಾಡಿ, ಇದಕ್ಕೆ ಬೇರೆ ಏನಿಲ್ಲ. ನೀವು ಯಾವಾಗ ಬೇಕಾ ಪೂಜೆ ಮಾಡ್ತಿರ್ಬೇಕು, ಇದು ತೆಗೆದು ಬಿಸಾಕೋಂಥದ್ದಾಗಲಿಲ್ಲ. ಆ ಅರ್ಚನೆ ಮಾಡಿದ್ನ ಅವಾಗವಾಗ ಹಣೆಗೆ ಇಟ್ಕೊಳ್ಳಿ. ಅದು ನಿಮಗೆ ಅಡಿಷನಲ್ ಎನರ್ಜಿ, ಫೋರ್ಸ್, ಗ್ರೌಂಡ್ ಆಗಕ್ಕೆ ಬಿಡಲ್ಲ, ಅರ್ಥ ಆಗಕ್ಕೆ ಬಿಡಲ್ಲ. ಆ ಥರ ನೀವು ಯಾವಾಗಲೂ ಹಣೆಗಿಟ್ಕೊಳ್ಳೋದು ಮತ್ತು ಅದನ್ನು ಜೋಬಲ್ಲಿ ಇಟ್ಕೊಂಡು ಹೋಗೋದು. ಬರುವಾಗ ಯಾವಾಗ ನಿಮಗೆ ಎಜುಕೇಷನ್ ಮುಗೀತು, ಅಪ್ಪ ಕಷ್ಟಪಟ್ಟು ಡಿಗ್ರಿ ತೊಗೊಂಡೆ ಅಂತ ಏನು ಎಜುಕೇಷನ್ ಆಯಿತು. ಎಜುಕೇಷನ್ ಅಂದರೆ ಬುದ್ಧಿ ಬೇಕಲ್ಲ, ಕೆಲಸ ಮಾಡಲಿಕ್ಕೆ, ಸಂಪಾದನೆ ಮಾಡಲಿಕ್ಕೆ, ಅದಕ್ಕೂ ಬೇಕು. ಅದರಿಂದ ಓದಕ್ಕೋಸ್ಕರ ಅಂತಲ್ಲ. ನೋಡಿ, ವಿದ್ಯಾಂ ಬುದ್ಧಿಂ ಬ್ರಹ್ಮ ವರ್ಚಸ್ಸಂ ದೇಹಿ ಪಟ್ ಸ್ವಾಹ. ವಿದ್ಯೆ ಜೊತೆಗೆ ವಿದ್ಯೆ ಆಯಿತು, ಡಿಗ್ರಿ ಆಯಿತು, PhD ಆಯಿತು, ಆಮೇಲೆ ಏನು ಬುದ್ಧಿ ಉಪಯೋಗಿಸ್ಕೊಂಡು ಬದುಕಬೇಕು ನಾವು. ಅದ್ರ ಜೊತೆಗೆ ಎಜುಕೇಷನ್ ಸರ್ಟಿಫಿಕೇಟ್ ಜೊತೆಗೆ ಬುದ್ಧಿ ಅನ್ನೋದು ಸದಾ ಇರಬೇಕು ಸಾಯೋ ತನಕ. ಆ ಬುದ್ಧಿ ಉಪಯೋಗಿಸ್ಕೊಂಡು ನನ್ನ ಒಂದು ಆ ವಿದ್ಯಾವಂತ ಲಕ್ಷಣ ಇದೆಯಲ್ಲ, ಎಜುಕೇಟೆಡ್ ಅಂತೀವಲ್ಲ, ಅದು ಇಲ್ಲಾಂದರೆ ಏನೂ ಲಾಭ ಇಲ್ಲ. ಆ ಬ್ರಹ್ಮ ವರ್ಚಸ್ಸು ಅಂದರೆ ಬ್ರಾಹ್ಮಣ ಅಂತಲ್ಲ, ಮಾತಿನ ಶೈಲಿ, ಚಿಂತೆ ಮಾಡೋ ಶೈಲಿ, ಸಂಸ್ಕಾರ, ಆಚಾರ, ವಿಚಾರ ಇವೆಲ್ಲ ಸೇರಿಸಿದಾಗ ವರ್ಚಸ್ಸು ಅಂತಾರೆ. ಅದ್ಯಾವುದು? ಬ್ರಹ್ಮ ವರ್ಚಸ್. ಏನೂ ಓದಿಲ್ದವರು ಅವನು ಒಳ್ಳೆ ಪಂಡಿತ ಪಾಮರನಾಗಿ ಸ್ಕಾಲರಾಗಿ ಕಾಣ್ತಾರೆ, ಅದು ಬ್ರಹ್ಮ ವರ್ಚಸ್, ಅದು ಧ್ಯಾನ ಸಾಧಕ. ಅದರಿಂದ ಮಂತ್ರ
ಇದು ಯಾರು ಬೇಕಾದ್ರೂ ಹೇಳ್ಬೋದಾ? ಎಲ್ಲರೂ ಹೇಳ್ಬೋದು. ಆದರೆ ಸಾಧನೆ ಮಾಡಬೇಕು ಅಂದರೆ ಗುರು ದೀಕ್ಷೆ ಬೇಕು. ಗುರು ದೀಕ್ಷೆ ಏನಕ್ಕೆ ಬೇಕು? ಸಾಧನೆ ಮಾಡಬೇಕು, ದೇವರ ಒಲಿಸ್ಕೋಬೇಕು, ಪ್ರತ್ಯಕ್ಷ ನೋಡಬೇಕು ಅಂದರೆ ಗುರುಮುಖಿನ ಲೈಸೆನ್ಸ್ ತೊಗೋಬೇಕು, ಸೀಲ್ ಹಾಕ್ಸ್ಕೋಬೇಕು. ಅದೇ ದೀಕ್ಷೆ. ಎಲ್ಲರೂ ಹೇಳ್ಬೋದಾ? ಎಲ್ಲರೂ ಕಾಫಿ ಕುಡಿಬೋದು ಮನಸ್ಸು ಬೇಜಾರಾದಾಗ. ನಮ್ಮ ಕಷ್ಟ ಬಂದಾಗ ಎಲ್ಲ ಮಂತ್ರರು ಹೇಳಿ ನಮ್ಮ ಕಷ್ಟ ಪರಿಹರಿಸ್ಕೋಬೋದು. ಆದರೆ ದೇವರ ಹತ್ರ ಆಗಿ ಆ ಕಷ್ಟ ಮತ್ತೆ ರಿಪೀಟ್ ಆಗಬಾರ್ದು, ಮತ್ತೆ ನಿಮ್ಗೆ ತೊಂದರೆ ಬರಬಾರ್ದು ಅಂದರೆ ಗುರುಮುಖೇನ ಉಪದೇಶ ಆಗಬೇಕು. ಸಾಧನೆ ಮಾಡಬೇಕು ಅಂದರೆ ಗುರು ಅವಶ್ಯಕತೆ, ಅವನಿಂದ ಉಪದೇಶ ಬೇಕು. ಸಾಧನೆ ಬೇಡ, ಯಾವ ಉಪದೇಶನೂ ಬೇಡ ರೀ. ಸುಮ್ಮನೆ ನಮಗೀಗ ಪಾಸ್ ಆದರೆ ಸಾಕು, 35 ಬಂದರೆ ಸಾಕು, ನಮಗೇನಾದ್ರು ನಮಗೀಗ ಆಗ್ಬೇಕಾದ್ರೆ ಕೆಲಸ ಆದರೆ ಸಾಕು, ಅಯ್ಯೋ ಬೇಡ ಅಂದರೆ ಯಾರು ಬೇಕಾದ್ರೂ ಮಂತ್ರ ಹೇಳ್ಬೋದು. ಯಾರೋ ಒಬ್ರು ಕೇಳಿದ್ರು ನಮಗೆ ದೀಕ್ಷೆ ಇಲ್ವಲ್ಲ, ಏನು ಮಾಡಬೇಕು? ಸಾಧನೆ ಮಾಡಬೇಕು ಅಂದರೆ ದೀಕ್ಷೆ ಬೇಕು. ಸಾಧನೆ ಬೇಡ ಅಂದರೆ ಸುಮ್ಮನೆ ನೋಡಿ ಹಾಡು ಕಲಿತಾರೆ. ಸಿನಿಮಾ ಹಾಡಿಗೆ ದೀಕ್ಷೆ ಕೊಡ್ತಾರೆ? ರಾಜ್ಕುಮಾರ್ ಹಾಡಿರೋ ಹಾಡಿಗೆ ದೀಕ್ಷೆ ಕೊಡೋಕ್ಕಾಗತ್ತಾ? ಇಲ್ಲ. ಎಸ್ ಪಿ ಬಾಲಸುಬ್ರಹ್ಮಣ್ಯ ಹಾಡೋರಿಗೆ ದೀಕ್ಷೆ ಕೊಡೋಕ್ಕಾಗತ್ತಾ? ಕೇಳಿ ಪ್ರಾಕ್ಟೀಸ್ ಮಾಡಿ ಹಾಡ್ಕೊಳ್ಳಿ. ದೀಕ್ಷೆನೇ ಬೇಕು ಅಂದರೆ ಸಂಗೀತಕ್ಕೊಬ್ಬ ಗುರು ಬೇಕು. ಯಾವ ಸ್ವರ ಹೇಗೆ, ಸಪ್ತಸ್ವರಗಳು ಹೇಗೆ ತಗೋಬೇಕು, ಆಲಾಪನೆ ಹೇಗೆ ಮಾಡಬೇಕು, ಸ್ವರಸ್ಥಾನಗಳು ಹೇಗೆ ಇರಬೇಕು, ಶುದ್ಧೃಷ್ಭ, ಗಾಂಧಾರ, ಅಂತರ್ಗಾಂಧಾರ ಇದೆಲ್ಲ ಬೇಕು ಅಂತಾರೆ. ಗುರುಮುಖೇನ ಕಲಿಬೇಕು, ಗುರು ದೀಕ್ಷೆ ಆಗಬೇಕು. ಅವನೊಬ್ಬ ಒಳ್ಳೆ ಸಂಗೀತಕಾರ ಅಂದರೆ ಅವನಿಂದ ಒಬ್ಬ ಗುರು ಇರಬೇಕು. ಅವನೊಬ್ಬ ದೊಡ್ಡ ಜ್ಯೋತಿಷಿ ಅಂದರೆ ಅವನಿಂದ ಗುರು ಇರಬೇಕು. ಹಾಗೆ ಒಬ್ಬ ಮಾಂತ್ರಿಕ ಅಂದಮೇಲೆ ಅವನಿಂದ ಒಬ್ಬ ಗುರು ಇರಬೇಕು. ಗುರು ಏನಕ್ಕೆ ಬೇಕು? ಸಾಧನೆಗೆ ಗುರು ಬೇಕು. ಸಾಧನೆ ನಾನು ಮಾಡೋಕ್ಕಿಲ್ಲ, ಟೈಮ್ ಪಾಸ್ಗೆ ಬಂದಿದ್ದೀನಿ, ಹೋಗ್ತೀನಿ ಅಷ್ಟೇ, ನನಗೆ ಇವೆಲ್ಲ ಇಷ್ಟನೇ ಇಲ್ಲ ಅಂದರೆ ಮಂತ್ರ ಕೇಳಿ ಎಕ್ಸಾಮ್ ಆಗೋವರೆಗೂ ಮಾಡಿ, ಎಕ್ಸಾಮ್ ಆದಮೇಲೆ ಮುಗಿಸಿ, ಬೇಡ. ಇದು ಸುಮಾರು ಜನಕ್ಕೆ ಅನುಮಾನ ಇತ್ತು. ಈ ಒಂದು ಸಂದರ್ಭದಲ್ಲಿ ಅದನ್ನು ನಾನು ಉತ್ತರ ಕೊಡಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇದು ನನ್ನ ಅನುಭವ, ನನ್ನ ಒಂದು ಅನಿಸಿಕೆ. ಬೇರೆ ಏನಂತ ನನಗೆ ಗೊತ್ತಿಲ್ಲ. ಪ್ರತಿಯೊಂದಕ್ಕೂ ಉಪದೇಶ ಮಾಡೋಕ್ಕಾಗೋದಿಲ್ಲ. ಅವನ ಗುರು ಅಂತ ಸ್ವೀಕರಿಸಿದ್ರೆ ಸಾಕು. ಶ್ರವಣಕುಮಾರ್ ಅಂತಾರ ಮತ್ತು ಏಕಲವ್ಯಂತರ ಅವ್ರಿಗೆ ಯಾರು ಗುರು ಬಂದು ದೀಕ್ಷೆ ಕೊಟ್ಟಿಲ್ಲ. ಶಕ್ತಿಪಾತ ಆಗಲಿ, ಫಲದೀಕ್ಷೆ, ನಯನ ದೀಕ್ಷೆ, ಮಂತ್ರ ದೀಕ್ಷೆ, ಯಾವ ದೀಕ್ಷೆನೂ ಇಲ್ಲ. ಅವನು ಅಕ್ಸೆಪ್ಟ್ ಮಾಡ್ಕೊಂಡು ಶರಣಾಗ್ಬಿಟ್ಟ. ಸಜ್ಜನಗಡ ರಾಮದಾಸರನ್ನ ವರದಳ್ಳಿ ಶ್ರೀಧರ ಸ್ವಾಮಿಗಳು ಗುರು ಅಂತೇಳಿ ಸಮಾಧಿನ ಸ್ವೀಕರಿಸಿದ್ರು. ಹಂಗೆ ಮಾಡಿಕ ಶ್ರೀಧರ ಸ್ವಾಮಿಗಳು ದೊಡ್ಡ ಪವಾಡ ಪುರುಷರಾಗ್ಬಿಟ್ರು. ಸಾಕ್ಷಾತ್ ದತ್ತಾತ್ರೇಯ ಅವತಾರಿ ಆಗಿಬಿಟ್ರು ವರದಳ್ಳಿ ಶ್ರೀಧರ ಸ್ವಾಮಿಗಳು. ಅಂಥ ಮಹಾನ್ ಪವಾಡ ಪುರುಷರು. ಗುರು ಇಲ್ಲದೇ ಗುರು ಆಗಿಬಿಟ್ರು. ಎಂಥ ಮಹಾನ್ ಅಗಾಧವಾದಂಥ ಶಕ್ತಿ ಸಿಕ್ತು. ಗುರುನ ಅಕ್ಸೆಪ್ಟ್ ಮಾಡಿಕೊಂಡ್ರು. ಹೀಗೆ ಮಾತಂಗ ಭೈರವನನ್ನು ನೀವು ಗುರುವಾಗಿ ಸ್ವೀಕರಿಸಿ ಅವರು ನಿಮ್ಮ ಎಲ್ಲ ದೋಷಗಳನ್ನು ನಿವಾರಣೆ ಮಾಡ್ತಾರೆ. ಇದು ನನ್ನ ಹಲವಾರು ಈ ವಿದ್ಯಾರ್ಥಿ ಜೀವನದಲ್ಲಿ ಆಗುವಗಳು ನೋಡಿ ಮತ್ತು ಅವರಲ್ಲಿ ಆಗ್ತಿರುವಂಥ ಕೆಲವು ಏರುಪೇರುಗಳನ್ನು ಗಮನಿಸಿ, ಅವರಲ್ಲಿ ಹಾರ್ಮೋನ್ಸ್ ಇಂಬ್ಯಾಲೆನ್ಸ್ ಆಗ್ತಿದೆ, ಸೈಕಲಾಜಿಕಲಿ ಮೆಂಟಲ್ ಡಿಸಾರ್ಡರ್ನೆಸ್ ಇದೆ, ಮತ್ತು ಆ್ಯಕ್ಸೈಟಿ ಡಿಸಾರ್ಡರ್ಸ್ ಇದೆ, ಮತ್ತು ಫೋಬಿಯಾ, ಎಕ್ಸಾಮಿನೇಷನ್ ಫೋಬಿಯಾ ಆರ್ ಎಜುಕೇಷನ್ ಫೋಬಿಯಾ, ಇವೆಲ್ಲದಕ್ಕೂ ಮಾತಂಗ ಭೈರವ. ಯಾಕೆಂದರೆ ನ್ಯೂರಾನ್ಸ್ನ ಬ್ರೈನಲ್ಲಿ ಕ್ಲೀನ್ ಮಾಡಿದ್ರೆ ಬಾಡಿ ಒಳಗಿರೋ ಸೆಲ್ಸನ್ನು ಮಾಲಿಕ್ಯೂಲ್ಸ್ ಲೆವೆಲ್ ಈ ಶಬ್ದ ಮಂತ್ರದ ವೇವ್ಸು ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ನ ಆಲ್ಟರ್ ಮಾಡಿಬಿಡುತ್ತೆ. ನಮ್ಮ ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡಲ್ಲಿ ಆ ಇರತಕ್ಕಂಥ ರೆಕಾರ್ಡ್ಸ್, ಶಾಪ ಇದೆಯಲ್ಲ, ಗುರು ಶಾಪ, ಗುರುದ್ರೋಹ, ಅದನ್ನೆಲ್ಲ ಹೋಗಿ ನಿಧಾನಕ್ಕೆ ಎರೇಸ್ ಮಾಡಿಬಿಟ್ಟು ಅಲ್ಲಿಂದ ತೆಗೆದು RNAಗೆ ಹಾಕುತ್ತೆ ರೈಬೋನ್ಯೂಕ್ಲಿಕ್ ಆ್ಯಸಿಡು. ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಬಂದ ತಕ್ಷಣ ಫಸ್ಟ್ ರ್ಯಾಂಕ್ ಬರ್ತಾನೆ, ಫಸ್ಟ್ ಕ್ಲಾಸ್ ಡಿಸ್ಟಿಂಕ್ಷನ್ ಬರ್ತಾನೆ, ಮಹಾಜ್ಞಾನಿ ಆಗ್ತಾನೆ. ಶ್ರೀಮಂತ ಅಲ್ಲ, ಮಹಾವಿದ್ಯಾವಂತ. ಅವನು ಮಹಾಶ್ರೀಮಂತ ಅಂತಾನೆ, ಅವನು ಮಾತಾಡೋಕ್ಕೆ ಬರಲ್ಲ. ಮಹಾವಿದ್ಯಾವಂತ, ಪಾಂಡಿತ, ಪಾಮರ, ವಿದ್ವಾಂಸ ಅಂತ ಹೆಸರು ತಗೊಳ್ತಾನೆ. ಅಷ್ಟು ವಿಶೇಷ ಈ ಮಾತಂಗ ಭೈರವ. ಆದ್ದರಿಂದ ವಿದ್ಯಾರ್ಥಿಗಳು ಯಾರೇ ಆಗಿರಲಿ ಅವರು ಇದನ್ನು ಮಾಡಿ, ಈಗೆಲ್ಲ ಕಡೆ ಎಕ್ಸಾಮಿನೇಷನ್ ಶುರುವಾಗಿದೆ, ಬಿಡದೆ ಒಂದು ವಾರ ಪೂರ್ತಿ ಮಾಡಿ ಇದಕ್ಕೆ ಯಂತ್ರ ಬರ್ತು ಪೂಜೆ ಮಾಡೋದಷ್ಟು ಬೇರೆ ಏನೂ ಇಲ್ಲ. ಅದರಲ್ಲಿ ಬೇಡ, ಸರ್ಕಸ್ ಇಲ್ಲ, ತುಂಬ ಡಿಫಿಕಲ್ಟ್ ಮಾಡ್ಕೊಳ್ಳೋದು ಬೇಡ. ಆರಾಮಾಗಿ ನಗ್ನಗ್ತಾ ಭಕ್ತಿಯಿಂದ ಲವ್ ಮಾಡಿ ಮಾತಂಗ ಭೈರವನ ಶ್ರದ್ಧಾಭಕ್ತಿಯಿಂದ ಲವ್ ಅಂದರೆ ಭಕ್ತಿ ಅಂದರೆ ಲವ್ ಮಾಡ್ತಾ ಬನ್ನಿ. ಯಾವ ಮೂಮೆಂಟಲ್ಲೋ ಮಾತಂಗ ಬರ್ಬೋದು. ಇದು 108ರಲ್ಲಿ ಇದು ಒಬ್ಬ ಪಂಚವಕ್ತ್ರ ಭೈರವನ ಕಳೆದ ಶನಿವಾರ ಮಾಡಿದೆ. ಇದೀಗ ಮಾತಂಗ ಭೈರವ. ಇದು ಇವತ್ತಿನ ಎಕ್ಸಾಮಿನೇಷನ್ ಟೈಮ್ ನಡೀತಾ ಇದೆ. ಎಲ್ಲ ಕಡೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ನಡೀತಾ ಇದೆ. ಎಲ್ಲ ಎಕ್ಸಾಮ್ ಅಂದ ತಕ್ಷಣ ಅಥವಾ ಎಜುಕೇಷನ್ ಡಿಪಾರ್ಟ್ಮೆಂಟಲ್ಲಿ ಸರಸ್ವತಿ ಜೊತೆಗೆ ಇದು ಒಂದು ಪೂಜೆ ಮಾಡಿ ಮಹಾವಿದ್ಯಾವಂತರಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ವೀಕ್ಷಕರೇ, ನಮ್ಮ ಹಳೆ ಸಂಚಿಕೆಯನ್ನು ಯಾರು ನೋಡೋಕ್ಕಾಗಿಲ್ವೋ ನಮ್ಮ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ. ಇದ್ರ ಜೊತೆ SSVK ಜ್ಞಾನೋದಯ ಅಂತ ಒಂದು ಮ್ಯೂಸಿಕ್ ಚಾನಲ್ ಇದೆ. 3ಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದ ಬೆಲ್ ಬಟನ್ ಪ್ರೆಸ್ ಮಾಡಿ, ನೋಡಾದ್ಮೇಲೆ ಲೈಕನ್ನು ಬಟನ್ ಪ್ರೆಸ್ ಮಾಡಿ. ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್, ಇನ್ಸ್ಟಾಗ್ರಾಮು, ಟ್ವಿಟ್ಟರ್, ಲಿಂಕ್ಡಲ್ಲೂ ಕೂಡ ಅಪ್ಲೋಡ್ ಮಾಡ್ತಿರ್ತೀವಿ. ಅಲ್ಲೂ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಇದ್ರ ಜೊತೆಗೆ ಅಪಾಯಿಂಟ್ಮೆಂಟ್
ಅಪಾಯಿಂಟ್ಮೆಂಟ್ಸ್ ಬೇಕಿದ್ದರು www.lakshmisrinivas.in ಅಂತ ನೀವೇ ಲಾಗಿನ್ ಆಗಿ ಯಾವ ಡೇಟ್ ಯಾವ ಟೈಮ್ಗೆ ನೀವೇ ಅಪಾಯಿಂಟ್ಮೆಂಟ್ಸ್ ಬುಕ್ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತೀನಿ. ಎಲ್ರಿಗೂ ನಮಸ್ಕಾರ. ಸಾಯಿರಾಮ್.